ತವಗದಿ ಮೊರೆಯುವೆ ಶಿವೆ ಶ್ರೀ ಶಾರದೆ ತವಗದಿ ಮೊರೆಯುವೆ ತ್ಯಾಗ ವಿಭೂಷಿತೆ ತ್ಯಾಗಿ ಗುಲಾಬಿಗೆ ತ್ಯಾಗ ವಿಭೂಷಿತೆ ತ್ಯಾಗಿ ಗುಲಾಬಿಗೆ ಯೋಗಿ ರಾಜಿಗೆ ಯೋಗ ಪ್ರಣಾಮೆ ತ್ಯಾಗ ವಿಭೂಷಿತೆ
ಶ್ರೀ ಗುರು ಬಸವೇಶ್ವರನ ಕರುಣಾ ಕಟಾಕ್ಷದಿಂದ ಇಂದಿನ ಈ ಪುಣ್ಯ ಪ್ರಭಾತದಲ್ಲಿ ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ಸೇರುವ ಭಾಗ್ಯ ಪಡೆದಿದ್ದೇವೆ. ಧರ್ಮವೇ ಜೀವನದ ದಾರಿ, ಧರ್ಮವೇ ಸಮಾಜದ ಶಕ್ತಿ. ಈ ಧರ್ಮ ಮಹಾಸಭೆಯ ಉದ್ದೇಶ ನಮ್ಮ ಪಾರಂಪರಿಕ ಮೌಲ್ಯಗಳನ್ನು ಅರಿತು ಹೊಸ ಪೀಳಿಗೆಗೆ ಸಾರುವುದು. ಇಂದಿನ ಧರ್ಮ ಮಹಾಸಭೆಗೆ ಆಗಮಿಸಿರುವ ಎಲ್ಲ ಆಧ್ಯಾತ್ಮಿಕ ನಾಯಕರು, ಗೌರವಾನ್ವಿತ ಅತಿಥಿಗಳು, ಗುರು ಶ್ರೇಷ್ಠರು ಮತ್ತು ಭಕ್ತ ಬಂಧುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ. ಸಾಹಿತಿಗಳು ಹರಿಹರ ಶ್ರೀ ಎಚ್.ಎನ್. ಬಸವರಾಜು, ಖ್ಯಾತ ಉದ್ಯಮಿಗಳು, PSK ಫಾರ್ಮಾ ಹರಿಹರ. ಅದೇ ರೀತಿ ಶ್ರೀ ಜಗದೀಶಪ್ಪ ಬಾಣ್ಕ, ಶಿವಮೊಗ್ಗ ಮಾಜಿ ಒಕ್ಕೂಟದ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಶ್ರೀ ಬಿ ಚಿದಾನಂದಪ್ಪನವರು, ಜಿಲ್ಲಾಧ್ಯಕ್ಷರು, ಜಾತ್ಯತೀತ ಜನತಾದಳ, ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀ ಡಿ ಹೇಮಂತ್ ರಾಜ್, ಖ್ಯಾತ ಉದ್ಯಮಿಗಳು ಹರಿಹರ, ಇವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಶ್ರೀ ಡಿ ಕುಮಾರ್ ಅವರು, ಉಪಾಧ್ಯಕ್ಷರು, DDCC ಬ್ಯಾಂಕ್ ನಿಯಮಿತ ದಾವಣಗೆರೆ, ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಶರಣವನ್ನೇ ಸ್ನೇಹಿತನಾಗಿ ಕಾಣುವುದು ವೀರಶೈವ ಧರ್ಮದ ಸಾರ. ಈಗ ಸ್ವಾಗತವನ್ನು ನಡೆಸಿಕೊಡಲಿದ್ದಾರೆ ಶ್ರೀಯುತ H. ಕೊಂಡ್ರೇಶಪ್ಪನವರು, ನಗರ ಘಟಕದ ಉಪಾಧ್ಯಕ್ಷರು, ಹರಿಹರ. ಇವರಿಲ್ಲ. ಎಳೆಗರು ಎತ್ತಾಗದೆ ಲೋಕದೊಳು ಬಿಡಿ ಪೆಣ್ಣಾಗದೆ ದೈವದೊಲುಮೆ ಇರಲು
ಕಾಲಾನುಕಾಲಕ್ಕೆ ಬಡವಂ ಬಲ್ಲಿದನಾದನೆ ಹರಹರ ಶ್ರೀ ಚನ್ನ ಸೋಮೇಶ್ವರ. ಎನ್ನ ಹೃದಯ ಮಂದಿರದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಸಂಸ್ಥಾಪಕರಾದಂತಹ ಪರಮ ಪೂಜ್ಯ ಆಂಗಲ್ ಕುಮಾರಸ್ವಾಮಿಯವರನ್ನು ಮನಗಳಲ್ಲಿ ಸ್ಮರಿಸುತ್ತಾ, ಹಾಗೆಯೇ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಿಗೆ ಒಡಮಟ್ಟು ನನ್ನ ಆತ್ಮೀಯ ಸಮಾಜದ ಬಂಧುಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರು, ಇವತ್ತು ನ ಭೂತೋ ನ ಭವಿಷ್ಯತಿ ಎಂಬಂತೆ ಹರಿಹರ ತಾಲೂಕಿನ ಇತಿಹಾಸದಲ್ಲಿ ಸಮಾಜವನ್ನು ಒಗ್ಗೂಡುವ ಪ್ರಯತ್ನದಲ್ಲಿ, ಯಾಕೆಂದರೆ ನಮಗೆ ಒಂದು ನೋವಾದಾಗ, ಒಂದು ಮುಳ್ಳು ಚುಚ್ಚಿದಾಗ ಅದರ ನೋವಿನ ಅರ್ಥ ಏನು ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಯಾವುದೋ ಒಂದು ಸನ್ನಿವೇಶಗಳಲ್ಲಿ ಸಮಯದಲ್ಲಿ ನಮಗೆ ಸಾಮಾಜಿಕ ಪ್ರಜ್ಞೆ ಉಂಟಾಗ್ತಾ ಇದೆ. ಬಹುಶಃ ಹರಿಹರದ ಇತಿಹಾಸದಲ್ಲಿ ಇಂತಹ ಒಂದು ಸಮಾಜವನ್ನು ಒಗ್ಗೂಡಿಸುವ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆ ನಿಟ್ಟಿನಲ್ಲಿ ಹರಿಹರ ತಾಲೂಕು ವೀರಶೈವ ಸಮಾಜದ ಏನು ಘಟಕ ಇದೆ, ಆ ಘಟಕದ ವತಿಯಿಂದ ಇವತ್ತು ಉತ್ತಮವಾದಂಥ ಒಂದು ದೊಡ್ಡ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯ ಸಮಾಜ ಬಂಧುಗಳಿಗೆ ಸನ್ಮಾನ ಹಾಗೂ ವಿವಿಧ ಘಟಕಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂಥ ನಮ್ಮವರೇ ಆದ ನಮ್ಮ ಘಟಕಗಳಿಗೆ ಸಂಬಂಧಿಸಿದಂತಹ ಸಮಾಜ ಬಾಂಧವರಾದಂಥ ಈ ಎಲ್ಲರನ್ನ ಸ್ವಾಗತಿಸುವಂತಹ ಒಂದು ಮಹತ್ ಕಾರ್ಯವನ್ನು ನನಗೆ ದೊರೆತಿದೆ. ಇದಕ್ಕೆ ತಮ್ಮೆಲ್ಲರಿಗೂ ನಾನು ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ರಾಷ್ಟ್ರೀಯ ಉಪಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಗಣ್ಯರಾಗಿರುವಂಥ ಅತಣಿ ವೀರಣ್ಣನವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಲ್ಲಿ ಇಂದಿನ ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರುವಂಥ ಹಾಗೂ ಐಗೂರು ಚಂದ್ರಶೇಖರಪ್ಪ ಇವರನ್ನ ಹೃತ್ಪೂರ್ವಕವಾಗಿ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀ ಶಿವರಾಜ್ ಜೆ ಯುವ ಘಟಕದ ಜಿಲ್ಲಾ ಅಧ್ಯಕ್ಷರು, ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ನನಗೆ ಗುರುಗಳು ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿ ವಿ ಪಾಟೀಲ್ ರವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಲ್ಲಿ ಜಿಲ್ಲಾ ಮಹಿಳಾ ಘಟಕ ದಾವಣಗೆರೆ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಕುಸುಮಾ ಪಾಟೀಲ್ರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಸ್ವಾಗತ, ಸುಸ್ವಾಗತ. ಮತ್ತೋರ್ವ ನನ್ನ ಗುರುಗಳು, ಆರಾಧ್ಯ ದೈವವಾಗಿರುವಂಥ ಸನ್ಮಾನ್ಯ ಶ್ರೀ ಎಚ್ ಎ ಭಿಕ್ಷಾವರ್ತಿ ಮಠ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ಜಿ ಅಧ್ಯಕ್ಷರು ಇಂದಿನ ಈ ಸಮಾರಂಭದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿಕೊಡಬೇಕು. ಅವರ ಶ್ರಮ ಅತ್ಯಂತ ಅಮೋಘವಾದದ್ದು. ಅವರನ್ನು ನಾನು ಮನಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಖ್ಯಾತ ಉದ್ಯಮಿಗಳು, PSK ಫಾರ್ಮ್ ಹರಿಹರ ಶ್ರೀ HN ಬಸವರಾಜ್ ಇವರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಸಿಮೋನ್ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾಗಿರುವಂಥ ಶ್ರೀಯುತ ಜಗದೀಶ್ ಬಣಕರ್ ಅವರಿಗೂ ಕೂಡ ಸ್ವಾಗತ, ಸುಸ್ವಾಗತ.
ಖ್ಯಾತ ಉದ್ಯಮಿಗಳು ಹರಿಹರ ಇವರು ಶ್ರೀ ಡಿ ಹೇಮಂತರಾಜ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಖ್ಯಾತ ಉದ್ಯಮಿಗಳು ಹಾಗೂ ಮುಖಂಡರು ಮಲೆಬೆನ್ನು ಶ್ರೀ ವಾಗೀಸ್ವಾಮಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊಡ್ತಾರೆ. ಅದೇ ರೀತಿ ವೇದಿಕೆಗೆ ಆಗಮಿಸೋಣ. ರಾಷ್ಟ್ರೀಯ ಉಪಾಧ್ಯಕ್ಷರು ಅಖಿಲ ಭಾರತ ಇದೀಗ ತಾನೇ ಆ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ. ಅದೇ ರೀತಿ ರಾಜ್ಯ ಘಟಕದ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಖ್ಯಾತ ವರ್ತಕರು ಹರಿಹರ ಸ್ವಾಗತ. ಅದೇ ರೀತಿ ಸನ್ಮಾನ್ಯ ಶ್ರೀ ನಿಖಿಲ್ ಕೊಂಡಜಿ ಯುವ ಘಟಕ ಅಖಿಲ ಭಾರತ ವಿದ್ಯಾರ್ಥಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ವಹಿಸ್ತಾ ಇದ್ದಾರೆ. ನನ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಹಾಲೇಶ್ ಗೌಡರು ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಹರಿಹರದ ಗಣ್ಯರು ಹಾಗೂ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಆರ್ಟಿ ಸುಸ್ವಾಗತ. ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ. ಹಿರಿಯರು ಹಾಗೂ ವಾಸನ ಉಪಾಧ್ಯಕ್ಷರು ಶ್ರೀ ಗುರು ಪರಮೇಶ್ವರ ಗದ್ದಿಗೆ ಈ ಕಮಿಟಿ ಇವರಿಗೂ ಕೂಡ ನಂದಿಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಳೆಗಳ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಿರಿಗೆರೆ ರಾಜಣ್ಣ ಅಧ್ಯಕ್ಷರು ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀ ಅತಿನಿ ವೀರಣ್ಣ ಅವರು ರಾಷ್ಟ್ರೀಯ ಉಪಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಇವರು ಸಹ ವೇದಿಕೆ ಮೇಲೆ ಹಾಜರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ. ಸಂಘಟನೆಗಳಲ್ಲಿ ಅದ್ವಿತೀಯವಾಗಿ ಹೆಸರನ್ನ ಮಾಡಿರುವಂತ ಸನ್ಮಾನ್ಯ ಶ್ರೀ ಅತನಿ ವೀರಣ್ಣನವರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಅವರೆಲ್ಲರಿಗೂ ಚಪ್ಪಾಳೆಯ ಮೂಲಕ ಸನ್ಮಾನ್ಯ ಶ್ರೀ ಅತನಿ ವೀರಣ್ಣನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹರಿಹರ ತಾಲೂಕು ಘಟಕದ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾರೆ. ಶ್ರೀ ಡಿ ಎಂ ಮಾಧುಸ್ವಾಮಿ ಅಧ್ಯಕ್ಷರು ಪದಾಧಿಕಾರಿಗಳು ಜಂಗಮ ಸಮಾಜ ಹರಿಹರ ಇವರು ಸಹ ವೇದಿಕೆ ಮೇಲೆ ಹಾಜರಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾನೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ನಾವು ಬರಮಾಡಿಕೊಳ್ಳೋಣ. ಅದೇ ರೀತಿ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಡಿ ಕುಮಾರ್ ಉಪಾಧ್ಯಕ್ಷರು ಡಿಸಿಸಿ ಬ್ಯಾಂಕ್ ನೇಮಿತ ದಾವಣಗೆರೆ ಅವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ.
ಇದೀಗ ತಾನೇ ಆಗಮಿಸಿರುವಂತ ಕುಮಾರ್ ಟಿ ಅನಗವಾಡಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಅದೇ ರೀತಿಯಲ್ಲಿ ಜಂಗಮ ಸಮಾಜದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಶ್ರೀ ರಾಮಚಂದ್ರಪ್ಪ ಅಧ್ಯಕ್ಷರು ಮತ್ತು ಪದಾಧಿಕಾರಿ ಅಧ್ಯಕ್ಷರು ಜನತಾ ಸೌಹಾರ್ದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ನೆರವು ಎಲ್ಲ ರೀತಿಯಿಂದ ಪ್ರೋತ್ಸಾಹ ನೀಡ್ತಾ ಇರುವಂಥ ಎಲ್ಲ ಸಮಾಜದ ಬಾಂಧವರಿಗೂ ಕೂಡ ವೇದಿಕೆಯ ಮೇಲಿರುವ ಎಲ್ಲ ಸಮಾಜದ ಬಾಂಧವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹರಿಹರ ತಾಲೂಕು ಘಟಕದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ವಹಿಸಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಮತ್ತು ಸಮಾಜ ಸೇವೆಯ ತ್ರಿವೇಣಿ ಸಂಗಮವಾಗಿದೆ. ಈಗ ಉದ್ಘಾಟನಾ ಕಾರ್ಯಕ್ರಮ ಶ್ರೀ ಅಥಣಿ ವೀರಣ್ಣನವರು ರಾಷ್ಟ್ರೀಯ ಉಪಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಇವರಿಂದ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡುವಂತ ಎಲ್ಲ ಅತಿಥಿ ಮಹೋದಯರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಶರಣೆನ್ನಬಾರದು ಎಡೆತಂದೆ, ಆಡಬಹುದು ಪಾಡಬಹುದಲ್ಲದೆ ನುಡಿದಂತೆ ನಡೆಯಲು ಬಾರದೆ ಎಡೆತಂದೆ, ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣನ್ನು ನುಡಿದಂತೆ ನಡೆಯಲು ಬಲ್ಲವ ಎಡೆತಂದೆ. ಸರ್ವರನ್ನು ಶರಣಾರ್ಥಿ. ಪ್ರಾಸ್ತಾವಿಕ ನುಡಿಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಎನ್ ತಿಪ್ಪಣ್ಣ ಹಾಗೂ ಶ್ರೀಯುತ ಶರಣಬಸಪ್ಪ ಶರಣಬಸವೇಶ್ವರ ಮಹಾಸಂಸ್ಥಾನದ 8ನೇ ಪೀಠಾಧಿಪತಿ ಹಾಗೂ ಶಿಕ್ಷಣ ಕ್ರಾಂತಿಯ ಅಧಿಕಾರ ಇವರಿಬ್ಬರು ಈಗ ಈ ಕೆಲವೇ ದಿನಗಳ ಹಿಂದೆ ದೈವಾಧೀನರಾದ ಪ್ರಯುಕ್ತ ಅವರಿಗೆ ನಾವು 1 ನಿಮಿಷದ ಮೌನವನ್ನ ಎಲ್ಲರೂ ಎದ್ದು ನಿಂತು ಆಚರಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ಓಂ ಅಂತ ಹೇಳ್ತೀನಿ, ಆಗ ಪ್ರಾರಂಭಿಸಿ ಮತ್ತೆ ಓಂ ಅಂದಾಗ ನಾವು ಮೌನವನ್ನ ಬಿಡಬೇಕಾಗುತ್ತೆ. ಓಂ.
ನಡೆಸಿದಂತಹ ಮಹಾಸಭೆಯನ್ನು 1904ರಲ್ಲಿ ಪೂಜ್ಯ ಶ್ರೀ ರಾಮನಾಥ್ ಕುಮಾರಸ್ವಾಮೀಜಿಯವರು ವೀರಶೈವ ಲಿಂಗಾಯತ ಸಮಾಜದ ಸಕಲ ವೃತ್ತಿಗಳಲ್ಲಿ ತೊಡಗಿರುವ ಎಲ್ಲ ಸಮಾಜ ಬಾಂಧವರ ಏಳಿಗೆಗಾಗಿ ಈ ಪ್ರಾಕೃತಿಕ ಸಂಸ್ಥೆಯನ್ನು ಧಾರವಾಡದಲ್ಲಿ ಸ್ಥಾಪಿಸಿದರು. ಸಮಾಜದ ಪುರೋಭಿವೃದ್ಧಿ ಮತ್ತು ಹಿತವನ್ನು ಕಾಪಾಡುವ ಪೂಜ್ಯರ ಆಶಯಕ್ಕನುಗುಣವಾಗಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದೆ ನಮ್ಮ ಈ ಅಖಿಲ ಭಾರತ ಲಿಂಗಾಯತ ಮಹಾಸಭಾವು. ಇದು ವೀರಶೈವ ಲಿಂಗಾಯತ ಸಮುದಾಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಧಾರ್ಮಿಕ ಏಳಿಗೆಗಾಗಿ ಕೆಲಸ ಮಾಡುತ್ತದೆ. ಈ ಸಂಘಟನೆಯ ಕೆಲವು ಪ್ರಮುಖ ಧ್ಯೇಯೋದ್ದೇಶಗಳೇನೆಂದರೆ ಸಮುದಾಯದ ಏಕತೆ, ವೀರಶೈವ ಮತ್ತು ಲಿಂಗಾಯತರ ನಡುವೆ ಬಂದಿರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ತೊಡೆದುಹಾಕಲು ಸಮುದಾಯದವರನ್ನು ಒಗ್ಗೂಡಿಸಲು ಶ್ರಮಿಸುತ್ತಾ ಬಂದಿದೆ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿ, ಕಾಯಕವೇ ಕೈಲಾಸ ಮತ್ತು ದಯವೇ ಧರ್ಮದ ಮೂಲ ಎಂಬ ಬಸವಣ್ಣನವರ ತತ್ವಗಳನ್ನು ಅನುಸರಿಸಿ ಸಮುದಾಯದ ಕಲ್ಯಾಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶೈಕ್ಷಣಿಕ ಪ್ರೋತ್ಸಾಹ, ಶಿಕ್ಷಣದ ಮಹತ್ವವನ್ನು ಸಾರುತ್ತಾ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ನಿಟ್ಟಿನಲ್ಲಿ ವೀರಶೈವ ಮತ್ತು ಲಿಂಗಾಯತ ಧರ್ಮದ ಮೂಲ ತತ್ವಗಳನ್ನು ಪ್ರಚಾರ ಮಾಡುತ್ತಾ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಬಂದಿದೆ. ರಾಜಕೀಯ ಪ್ರಾತಿನಿಧ್ಯತೆಯಲ್ಲಿ ನೋಡಿದಾಗ ಸಮುದಾಯದ ಹಿತಾಸಕ್ತಿಗಳನ್ನು ಕಾಪಾಡಲು ರಾಜಕೀಯ ನಾಯಕರಿಗೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು, ಜೊತೆಗೆ ಚುನಾವಣೆಗಳಲ್ಲಿ ಭಾಗವಹಿಸದೇ ಇರುವುದು ರಾಜಕೀಯವಾಗಿ ಸಮುದಾಯದ ಧ್ವನಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಬರುವುದಾಗಿದೆ. ಸರ್ಕಾರಿ ನೀತಿಗಳ ಮೇಲೆ ಪ್ರಭಾವವನ್ನು ಬೀರುವುದು, ಸಮುದಾಯದ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಮಹಾಸಭಾ ಸರ್ಕಾರದ ನೀತಿಗಳ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತದೆ. ಉದಾಹರಣೆಗೆ ಜಾತಿ ಗಣತಿ ವರದಿಗಳನ್ನು ವಿರೋಧಿಸುವುದು, ಸಮುದಾಯವನ್ನು ಓಬಿಸಿ ಪಟ್ಟಿಗೆ ಸೇರಿಸಲು ಒತ್ತಾಯಿಸುವುದು, ಪ್ರತ್ಯೇಕ ಧರ್ಮದ ಮಾನ್ಯತೆಗಾಗಿ ಬೇಡಿಕೆಯನ್ನು ಇಡುವುದು ಇತ್ಯಾದಿಗಳು ಆಗಿವೆ. ಸಮುದಾಯದ ಹಕ್ಕು ಮತ್ತು ಹಿತಾಸಕ್ತಿಗಳನ್ನು ಕಾಪಾಡುವುದು, ಸುಸಂಸ್ಕೃತ ಆಂದೋಲನದ ಮೂಲಕ ಸಾಮಾಜಿಕ ಮೌಢ್ಯತೆಗಳನ್ನು ತೊರೆದು ಹಾಕಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸುವುದು ಇದರ ಮುಖ್ಯ ಗುರಿಯಾಗಿದೆ. ವೀರಶೈವ ಲಿಂಗಾಯತ ಧರ್ಮವನ್ನು ವಿಶ್ವ ಧರ್ಮವನ್ನಾಗಿಸುವುದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಮತ್ತೊಬ್ಬರಿಗೆ ಸಹಾಯ ಹಸ್ತ ಚಾಚುವಲ್ಲಿ ನಿರತರಾಗಿ ಗ್ರಾಮ ಮತ್ತು ನಗರಗಳು ಮಾತ್ರವಲ್ಲದೆ ಜಗತ್ತು ಸಹ ಸುಂದರವಾಗಲು ಕ್ರಿಯಾಶೀಲರಾಗುವುದು ಸಮುದಾಯದ ಒಂದು ಜನರಿಗೆ ಮಹಾಸಭದ ಒಂದು ಕರೆಯಾಗಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಒಂದು ಪ್ರಮುಖ ಪ್ರತಿಭಾಶಾಲಿ ಸಂಸ್ಥೆಯಾಗಿದ್ದು, ವೀರಶೈವ ಲಿಂಗಾಯತ ನಾವೆಲ್ಲರೂ ಒಂದೇ ಎನ್ನುವುದು ಈ ಒಂದು ಮಹಾಸಭದ ಸಂದೇಶವಾಗಿದೆ. ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲರಿಗೆಯೂ ಗುರು ಕಾಣ ಗುಹೇಶ್ವರ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಹರಿಹರ ಕಳೆದ 12 ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಸಕ್ರಿಯವಾಗಿದ್ದು, ನಮ್ಮ ಸಮುದಾಯದ ಏಳಿಗೆಗಾಗಿ ಹಲವಾರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಧಾರ್ಮಿಕವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡುವುದು ಮತ್ತು ತುಂಗೆಭದ್ರೆಗೆ ಬಾಗಿನವನ್ನು ಅರ್ಪಿಸುವುದು ಪ್ರತಿ ವರ್ಷವನ್ನು ಹಮ್ಮಿಕೊಳ್ತಾ ಬಂದಿದೆ. ಜೊತೆಗೆ ಶೈಕ್ಷಣಿಕ ನಿಟ್ಟಿನಲ್ಲಿ ಈ ಒಂದು ವರ್ಷದಿಂದ ಹರಿಹರದ ತಾಲೂಕಿನಲ್ಲಿ 90% ಮತ್ತು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅಂತ ಒಂದು ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ನೀಡುವುದು ಈ ವರ್ಷದಿಂದ ಪ್ರಾರಂಭಿಸಿದೆ. ಜೊತೆಗೆ ಸಾಮಾಜಿಕವಾಗಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಕೈಗೊಳ್ಳುವುದರ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಬಂದಿದೆ. ಸದಸ್ಯತ್ವ ಅಭಿಯಾನದ ನಿಟ್ಟಿನಲ್ಲಿ ಮಹಿಳಾ ಘಟಕ, ಯುವ ಘಟಕ, ನಗರ ಘಟಕಗಳನ್ನು ಪ್ರಾರಂಭಿಸುವ ಮೂಲಕ ಸಮಾಜದ ಶ್ರೇಯೋಭಿವೃದ್ಧಿಗೆ ಪಣತೊಟ್ಟು ನಿಂತಿರುವುದು ನಮ್ಮ ಹೆಮ್ಮೆಯ ಒಂದು ವಿಷಯವಾಗಿದೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯದಂತಿರಬೇಕು. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಯನ್ನಾಗಿರ್ತಕ್ಕಂಥ ತಾಲೂಕು ನಿರ್ದೇಶಕರಾಗಿರ್ತಕ್ಕಂಥ ರೂಪಾ ಜಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.
ಈಗ ಘಟಕಗಳ ಉದ್ಘಾಟನೆ. ನಗರ ಘಟಕದವರು ಎಲ್ಲ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೋರುತ್ತೇನೆ. ಶ್ರೀ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸುವುದರ ಮೂಲಕ ಅವರು ನಗರ ಘಟಕದ ಪದಾಧಿಕಾರಿಗಳಿಗೆ ಕೇಳಿಕೊಳ್ತಾರೆ. ಕೈ ಮುಂದೆ ಮಾಡಬೇಕು ಪದಾಧಿಕಾರಿಗಳು. ಪ್ರತಿಜ್ಞಾವಿಧಿ ಘೋಷಿಸಲಾಗುತ್ತದೆ. ನಾನು ಹರಿಹರ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ನಗರ ಘಟಕದ ಪದಾಧಿಕಾರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸುವುದೇನೆಂದರೆ, ನಾನು ಮಹಾಸಭೆಯ ಸಿದ್ಧಾಂತ ಹಾಗೂ ಉಪನಿಯಮದ ಪ್ರಕಾರ ಸ್ವನಿಷ್ಠೆಯಿಂದ ಸಮಾಜದ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ. ಮಹಾಸಭೆಯ ನಿಬಂಧನೆಗಳ ಪ್ರಕಾರ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಸದಾಕಾಲ ಕಂಕಣಬದ್ಧನಾಗಿ ನಡೆಯುವುದಾಗಿ ಗುರು ಹಿರಿಯರ ಹಾಗೂ ಶ್ರೀ ಶ್ರೀ ಹಾನಗಲ್ ಕುಮಾರಸ್ವಾಮೀಜಿ ಅವರ ಸಾಕ್ಷಿಯಾಗಿ ವಿದ್ಯುಕ್ತವಾಗಿ ನಾನು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದೇನೆ. ಸ್ವಲ್ಪ ಹಿಂದೆ ಬಾ. ಓಕೆ. ಹಲೋ ಫೋನ್ ಸ್ವಲ್ಪ ಹಿಂದೆ ಸರ್ ಬನ್ನಿ. ಹಲೋ ಸರ್. ಓಕೆ ಬನ್ನಿ. ಹಲೋ ಬನ್ನಿ ಕ್ಲೋಸ್ ಆಗಲು. ಪ್ರೇಮಾನ ಕ್ಯಾಮ್ರಾ ಮಾರವಳ್ಳಿ ಅಧ್ಯಕ್ಷರು ಶ್ರೀಮತಿ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಮಹಿಳಾ ಘಟಕದ ಪದಾಧಿಕಾರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸುವುದೇನೆಂದರೆ, ನಾನು ಮಹಾಸಭೆಯ ಸಿದ್ಧಾಂತ ಹಾಗೂ ಉಪನಿಯಮದ ಪ್ರಕಾರ ಸ್ವನಿಷ್ಠೆಯಿಂದ ಸಮಾಜದ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ. ಮಹಾಸಭೆಯ ನಿಬಂಧನೆಗಳ ಪ್ರಕಾರ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಸದಾಕಾಲ ಕಂಕಣಬದ್ಧನಾಗಿ ನಡೆಯುವುದಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಶ್ರೀ 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 ಹಾನಗಲ್ ಕುಮಾರಸ್ವಾಮೀಜಿ ಅವರ ಸಾಕ್ಷಿಯಾಗಿ ವಿದ್ಯುಕ್ತವಾಗಿ ನಾನು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದೇನೆ. ಧನ್ಯವಾದ. ಎಲ್ಲ ಮಹಿಳಾ
ವಿದ್ಯುಕ್ತವಾಗಿ ನಾನು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದೇನೆ. ವಂದನೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹರಿಹರ ತಾಲೂಕು ಘಟಕ ಹರಿಹರ ದಾವಣಗೆರೆ ಜಿಲ್ಲೆಯ ತಾಲೂಕು ಸಮಾವೇಶ ಹಾಗೂ ತಾಲೂಕು ಯುವ ಘಟಕ, ತಾಲೂಕು ಮಹಿಳಾ ಘಟಕ ಹಾಗೂ ನಗರ ಘಟಕ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸದಸ್ಯತ್ವದ ಅಭಿಯಾನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹರಿಹರ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಡೀಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಶಿವಶಂಕರಪುರ ಮತ್ತು ಶಂಕರ್ ಬಿದ್ರಿ ಅವರು ಬರಬೇಕಾಗಿತ್ತು. ಶಿವಶಂಕರಪುರಿಗೆ ಗೊತ್ತಿಲ್ಲ, ಸ್ವಲ್ಪ ಆರೋಗ್ಯ ಸರಿ ಇದ್ದ ಕಾರಣ ಬಂದಿಲ್ಲ, ಬೆಂಗಳೂರಲ್ಲಿದ್ದಾರೆ. ಶಂಕರ್ ಬಿದ್ರಿ ಅವರು ಇವತ್ತು ಕರ್ನಾಟಕ ಮಟ್ಟದ ಕರ್ನಾಟಕದಲ್ಲಿ ಇರ್ತಕ್ಕಂಥ ವೀರಶೈವ ಲಿಂಗಾಯತ MLA ಮೀಟಿಂಗ್ ಅನ್ನು ಇವತ್ತು ಮಧ್ಯಾಹ್ನ ಕರೆದಿದ್ದಾರೆ. ವಿಷಯ ಮುಂದೆ ಬರ್ತಕ್ಕಂಥ ಜನಗಣತಿ ಯಾವ ರೀತಿ ಏನು ಭಾಗವಹಿಸಬೇಕು, ಜನಗಣತಿ ಹಾಗೂ ಜಾತಿ ಗಣತಿ ಯಾವ ರೀತಿ ನಮ್ಮ ಭಾಗ ಇರಬೇಕು ಅನ್ನೋ ವಿಚಾರಕ್ಕೆ ಇವತ್ತು ಎಲ್ಲ MLA ಮೀಟಿಂಗ್ ಕರೆದ್ರಿಂದ ಶಂಕರ್ ಬಿದ್ರಿ ಅವರು ಫೋನ್ ಮಾಡಿದ್ರು, ಬರಕ್ಕೆ ಆಗೋದಿಲ್ಲ, ನೀವು ಹೇಳ್ಬಿಡಿ ಅಂತ ಹೇಳಿದ್ರು. ಹಾಗೂ ಮಹಿಳಾ ಘಟಕ ಉದ್ಘಾಟನೆ ಮಾಡಬೇಕಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ ಅವರು ಬಂದಿಲ್ಲ. ಅವರು ಸಂದೇಶ ಕೊಟ್ಟಿರುವುದನ್ನು ಕಾಣುತ್ತೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಸಹೋದ್ಯೋಗಿ ಆಗಿರ್ತಕ್ಕಂಥ ಅಡ್ವೆ ರಾಜಣ್ಣವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಹೆಸರು ಹೇಳ್ತಾ ಹೋದ್ರೆ ಟೈಮ್ ಆಗುತ್ತೆ, ಕ್ಷಮಿಸಬೇಕು. ಎಲ್ಲ ಗಣ್ಯರೇ, ಹರಿಹರದ ನಾಗರಿಕರೇ, ಮಾತೆಯರೇ ಮತ್ತು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹರಿಹರ ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತರು, ಇವತ್ತಿನ ಈ ಕಾರ್ಯಕ್ರಮ ಶಿವಾನಂದಪ್ಪನವರು ಈಗ ಸುಮಾರು 15-20 ದಿವಸ ಕೆಳಗೆ ಫೋನ್ ಮಾಡಿಬಿಟ್ಟು ಈ ಕಾರ್ಯಕ್ರಮಕ್ಕೆ ಬರ್ಬೇಕು ನೀವು ಅಂತಂದು ಹೇಳ್ಬಿಟ್ಟು ಹೇಳಿದ್ರು. ಇವತ್ತು ಆಕ್ಚುಲಿ ಇವತ್ತು ಶಂಕರ್ ಬಿದ್ರಿ ಅವರು, ಈಶ್ವರ್ ಖಂಡ್ರೆ ಅವರು ಕರೆದಿರ್ತಕ್ಕಂಥ ಮೀಟಿಂಗ್ ಮಧ್ಯಾಹ್ನ ಅದಕ್ಕೆ ಹೋಗ್ಬೇಕಾಗಿತ್ತು. ಈ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಬರೋದಿಲ್ಲ, ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಕೆಲಸ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಆಗಿರ್ತಕ್ಕಂಥ ಕಾರ್ಯಕ್ರಮ. ಅದ್ಭುತವಾಗಿ ಈ ಒಂದು ಹರಿಹರ ತಾಲೂಕಿನ ಎಲ್ಲ ಘಟಕಗಳು ಪ್ರಾರಂಭವಾಗಿರ್ತಕ್ಕಂಥ ಘಟನೆ ಇದು. ಇವತ್ತಿನ ಶುಭ ದಿವಸದಲ್ಲಿ ಸೇರಿರ್ತಕ್ಕಂಥ ಒಂದು ಒಳ್ಳೆಯ ವಿಚಾರ. ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ ಇವತ್ತು ಏನಾಗಿದೆ, ವೀರಶೈವ ಲಿಂಗಾಯತ ಸಮಾಜ ಯಾವ ರೀತಿಯಲ್ಲಿದೆ, ವೀರಶೈವರಿಗೆ ಮತ್ತು ಲಿಂಗಾಯತರಿಗೆ ರಾಜಕೀಯದಲ್ಲಿ ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅದೆಲ್ಲ ನನಗೆ ಗೊತ್ತಿದೆ. ಅದೇನೋ ಒಂದು ವಿಚಾರದಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ 3-4 ಜನ ಇರ್ಬೋದು, ಆದರೆ ಪ್ರಾಮಿನೆನ್ಸ್ ಇದ್ದಂಗೆ ಇರ್ತಕ್ಕಂಥ ನಮ್ಮ ವೀರಶೈವ ಲಿಂಗಾಯತರಿದ್ದಾರೆ. ಇದೇ ರೀತಿ ಅಧ್ಯಯನದಲ್ಲಿ ಮಾಡಿರ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ ಕಾರ್ಯಕ್ರಮ ಆದರೆ ಆವಾಗ ಒಂದು ಇದಕ್ಕೆ ಬೆಲೆ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ. ಈ ಕಾರ್ಯಕ್ರಮ ಶಿವಾನಂದ DJ ಅವರಿಗೆ ಅಧ್ಯಕ್ಷರಾಗಿ ನಾಮಿನೇಟ್ ಮಾಡಿದ ಮೇಲೆ ಅವರು ಕಾರ್ಯೋನ್ಮುಖರಾಗಿ ಎಲ್ಲ ತಾಲೂಕು ಘಟಕಗಳ ಹರಿಹರ ನಗರ ಘಟಕ ಹಾಗೂ
ಹಾಗೂ ಹರಿಹರ ತಾಲೂಕು ಘಟಕ ಹಾಗೂ ಹರಿಹರ ತಾಲೂಕು ಮಹಿಳಾ ಘಟಕ, ಹರಿಹರ ತಾಲೂಕು ಯುವ ಘಟಕ ಈ ದಿನ ಇಲ್ಲಿ ಪ್ರಾರಂಭ ಮಾಡಿ ಅವರಿಗೆ ನಾಮಿನೇಟ್ ಮಾಡಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ಸ್ ಅನ್ನು ಸಹ ಕೊಟ್ಟಿರ್ತಕ್ಕಂಥ ವಿಚಾರ. ಸ್ನೇಹಿತರೆ, ವಿವಿಧ ಹುದ್ದೆಗಳಿಗೆ ಪದಾಧಿಕಾರಿಗಳಿರ್ತಕ್ಕಂಥ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಹರಿಹರದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ಈ ರೀತಿ ನಡೆದಿದ್ದು ಬಹುಶಃ ಇದೇ ಮೊದಲನೇ ಬಾರಿ ಅಂತ ಕಾಣುತ್ತೆ. ಇದರಲ್ಲಿ ಶಿವಾನಂದವರು ಮತ್ತು ಅವರ ಸ್ನೇಹಿತರದು ಕೊಡುಗೆ ಬಹಳ ಇದೆ. ಅವರು ಸುಮಾರು 15-20 ದಿವಸದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ಬೇಕಂತ ಹೇಳಿ ಅವ್ರ ಸ್ನೇಹಿತರು ಒಡಗೂಡಿ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ವಿಷಯನ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ಸದ್ಯದಲ್ಲೇ ಜಾತಿ ಗಣತಿ ಹಾಗೂ ಜನಗಣತಿ ಎರಡೂ ಬಂದಿದೆ. ಎರಡೂ ಮತ್ತೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಅವರೆಲ್ಲ ಗೊತ್ತಿದೆ. ಆದರೆ ಸ್ನೇಹಿತರೆ, ನಮ್ಮಲ್ಲಿ ಯಾವ ರೀತಿ ಒಗ್ಗಟ್ಟಿದೆ, ಯಾವ ರೀತಿ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನಾರ್ಥಕ. ಇವತ್ತೇನು ವಿಧವಾಗಿ ನಮ್ಮ ವೀರಶೈವ ಲಿಂಗಾಯತರಲ್ಲಿ ಸುಮಾರು ಜಗದ್ಗುರುಗಳು ಒಂದು 100 ಮೇಲೆ ಜಗದ್ಗುರುಗಳಿದ್ದಾರೆ. ಆಮೇಲೆ ಸ್ವಾಮಿಗಳು ಮಠಗಳು 1000 ಮಠಗಳು, 1000 ಮಠಗಳಿಂದಲೂ ಹೆಚ್ಚು ಇರ್ತಕ್ಕಂಥ ಒಂದು ನಮ್ಮ ಸಮಾಜ. ಅದು ನಮ್ಮ ಒಳ್ಳೆಯ ದುಃಖ ಅಥವಾ ನಮಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೋ ಈ ಪಟ್ಟಾಧಿಪತಿಗಳು ಅನ್ನೋದು ನಾವೆಲ್ಲ ತಿಳ್ಕೋಬೇಕು. ಈಗ ಬೇಡ, ನಮಗೆ ಒಂದು ಗಾದೆನೇ ಇದೆ, ಯಾವುದೇ ಕೆಲಸ ಮಾಡಿದ್ರು ಗುರು ಹಿಂದೆ ಇರಬೇಕು, ಗುರಿ ಮುಂದೆ ಇರಬೇಕು ಅನ್ನೋ ಒಂದು ಆ ಹೊಣೆಗಾರಿಕೆಯನ್ನು ಹೊತ್ಕೊಂಡು ನಾವಾಗಿ ಕೆಲಸ ಮಾಡ್ತಕ್ಕಂಥ ವಿಚಾರವನ್ನ ನಾನು ತಮಗೆ ತಿಳಿಯಲು ಬಯಸ್ತೇನೆ. ಈ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಸ್ಥಳ ಬಹಳ ಚೆನ್ನಾಗಿದ್ರು ಕೂಡ ಬಂದಿರ್ತಕ್ಕಂಥ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಇವತ್ತಿನ ಈ ಒಂದು ಇದರಲ್ಲಿ ಪ್ರತಿಜ್ಞಾ ವಿಧಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಸ್ನೇಹಿತರು ಹಾಗೂ ಮಾತೆಯರು ಈ ಒಂದು ಜವಾಬ್ದಾರಿಯನ್ನು ಹಂಚಿಕೊಂಡು ಕೆಲಸ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಹರಿಹರದಲ್ಲಿರ್ತಕ್ಕಂಥ ಗಣ್ಯರು, ಮಾತೆಯರು ಹಾಗೂ ಸ್ನೇಹಿತರನ್ನು ನೋಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಹರಿಹರ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದಪ್ಪರು ಅವರ ಸ್ನೇಹಿತರಿಗೆ ಒಂದೇ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇದೇ ರೀತಿ ಕಾರ್ಯಕ್ರಮಗಳು ಜವಾಬ್ದಾರಿ ಇವತ್ತು ನೀವೆಲ್ಲ ವಿವಿಧ ಘಟಕಗಳಿಗೆ ಜವಾಬ್ದಾರಿಯುತವಾಗಿ ಪ್ರಮಾಣವನ್ನು ಸ್ವೀಕಾರ ಮಾಡಿದ್ದೀವಿ. ಬರುವ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಕವಿಗೋಷ್ಠಿ ಇರ್ಬೋದು ಮತ್ತು ನಮ್ಮ ಒಂದು ವೀರಶೈವ ಲಿಂಗಾಯತನ ಮಹತ್ವ ಏನು ಅನ್ನೋದನ್ನ ಮಾಡ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ತಮಗೆಲ್ಲ ಶುಭವಾಗಿ ದೇವರು ತಮಗೆಲ್ಲ ಆಯುಷ ಆರೋಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಉದ್ದೇಶಿ ನನ್ನ ಆತ್ಮಹತ್ಯೆ ಶರಣ ಸನ್ಮಾನಿಸೋಣ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿರ್ತಕ್ಕಂಥ ಶ್ರೀ ಅತಿಥಿ ವೀರಣ್ಣ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಅಣಬೆ ರಾಜಣ್ಣ ಅವರು ರಾಷ್ಟ್ರೀಯ ಗಲಾಟೆ ಮಾಡಬೇಕು. ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಒಂದು ತಾಲೂಕು ಘಟಕದ ಯುವ ಘಟಕ ಉತ್ಸವ, ನಗರ ಘಟಕ ಪದಾಧಿಕಾರಿಗಳ ಪದಗ್ರಹಣ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸದಸ್ಯತ್ವ ಹೊಂದಾಣಿಕೆ ಆಗಿರುವುದು ಬಹಳ ಅತ್ಯಂತ ಸಂತೋಷ ಆಗಿದೆ. ಇವತ್ತಿನ ಈ ಸಭೆಯ ನೋಡಿ ನನಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ನಾನು ಇದುವರೆಗೂ ಅನೇಕ ಗಲಾಟೆ ಮಾಡಬೇಡ್ರಿ, ಅನೇಕ ಸಮಾರಂಭಗಳಲ್ಲಿ ನಾನು ಭಾಗವಹಿಸಿದೆ. ತಾಲೂಕು ಘಟಕದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಅಚ್ಚುಕಟ್ಟವಾಗಿ ಇಷ್ಟೊಂದು ಶಿಸ್ತಾಗಿ ಮಾಡಿರುವಂಥ ಸಮಾರಂಭ ಅಂತೂ ನಾನಂತೂ ನೋಡಿ. ಇವತ್ತು ಹರಿಯಾಣ ಘಟಕದಲ್ಲಿ ಅಷ್ಟೊಂದು
ಒಂದು ಚೆನ್ನಾಗಿ ಬಹಳ ಅರ್ಥಪೂರ್ಣವಾಗಿ ಈ ಸಭೆಯನ್ನ ನಮ್ಮ ತಾಲೂಕಾ ಘಟಕ ಅಧ್ಯಕ್ಷರಾದ ಶಿವಾನಂದಪ್ಪನವರು ಅವರ ಈ ಒಂದು ತುಂಬ ಚೆನ್ನಾಗಿ ಮಾಡಿದರು. ಮತ್ತೆ ವೆಂಕಣ್ಣವರು ಉದ್ಘಾಟನೆ ಮಾಡಿದರು. ಯುವಕರು ಯುವಕರಿಗೆ ಅವತ್ತು ಅವರು ಪದಗ್ರಹಣ ಮಾಡಿದರು. ಅವ್ರ ಮದುವೆಗೆ ಸ್ವಾಮಿಗಳು ಹೇಳ್ತಾರಲ್ಲ, ಈ ತಾಳಿ ಕಟ್ಟಕರ ಸ್ವಾಮಿಗಳು ತಾಳಿ ಕಟ್ಟಕರ ಹೇಳ್ತಾರೆ, ಅಷ್ಟು ಚೆನ್ನಾಗಿ ಹೇಳಿದ್ರು. ಅವರು ಅಷ್ಟೇ ಚೆನ್ನಾಗಿ ಗಂಭೀರವಾಗಿ ಸ್ವೀಕಾರ ಮಾಡಿದ್ದಾರೆ. ಅಷ್ಟೇ ಚಂದ ಕೆಲಸ ಮಾಡಬೇಕಷ್ಟೇ. ಆಮೇಲೆ ನಾನು ಸದಸ್ಯತ್ವ ನೋಂದಾಣಿಕೆ ಉದ್ಘಾಟನೆ ಇವತ್ತಿಲ್ಲಿ ಮಾಡಿದೆ. ನಾವು ಪಕ್ಕದಲ್ಲಿ ಕೂತಲ್ಲ ನೆಲದಾಗ ಹೇಳಿ ಎಷ್ಟೆಷ್ಟು ದುಡ್ಡು ಕೊಟ್ಟಾಗಿದ್ದೀನಿ ನೀವು ಒಂದೆರಡು ಜನ 25,000 ರೂಪಾಯಿಗಳನ್ನ ನಾವು ಸದಸ್ಯತ್ವ ಕೊಟ್ಟಿದ್ದೀವಿ. 2,500 ರೂಪಾಯಿಗೂ ಕೊಟ್ಟಿದ್ದಾರೆ. ಇಂಥ ಸದಸ್ಯತ್ವದಿಂದಲೇ ಇವತ್ತು ಅಖಿಲ ಭಾರತ ವೀರಶೈವ ಸೇವಾ ಮಹಾಸಭಾ ಕೋಟಿ ಕೊಟ್ಟಿರೋದಾದರೆ, 50 ಲಕ್ಷ ಕೊಟ್ಟಿರೋದಾದರೆ, 10 ಲಕ್ಷ ಕೊಟ್ಟಿರೋದಾದರೆ, ಹೀಗೆ 120 ವರ್ಷದ ಕೆಳಗೆ ಈ ಅಖಿಲ ಭಾರತ ವೀರಶೈವ ಸೇವಾ ಮಹಾಸಭಾ ಸ್ಥಾಪನೆ ಆದ್ಯಂತಲೂ ಈ ಸದಸ್ಯತ್ವದಿಂದ ಅದು ಕರೆಕ್ಟಾಗಿ ಎಷ್ಟು ಕೋಟಿ ಆಗಿದೆ ನನಗೆ ಅಂದಾಜಲ್ಲ, ಕೇಳಕ್ಕೆ ಹೋಗಿಲ್ಲ. ನಾವು 14 ವರ್ಷಗಳಿಂದ ಅತನಿ ವೀರಣ್ಣವರು ನಾವು ಉಪಾಧ್ಯಕ್ಷರಾಗಿ, ಶಾಮೂರು ಶಿವಶಂಕರಪ್ಪನವರು ಪಾರ್ಟಿ ಅಧ್ಯಕ್ಷರಾಗಿದ್ದಾರೆ. ಅವ್ರ ಕೆಳಗಡೆ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ತಮಗೆಲ್ಲ ಗೊತ್ತಿರೋಕ್ಕೆ ಇಡೀ ಕರ್ನಾಟಕ ತುಂಬ ಸುಮಾರು 5-6 ವರ್ಷದ ಕೆಳಗಡೆ, 8 ವರ್ಷದ ಕೆಳಗಡೆ ಒಂದು ದೊಡ್ಡ ಗೊಂದಲ ಆಯಿತು. ವೀರಶೈವ ಲಿಂಗಾಯತ ಅಥವಾ ವೀರಶೈವ ಎನ್ನುವುದು ತಮಗೆಲ್ಲ ಗೊತ್ತಿದೆ. ಪತ್ರಿಕೆ ನೋಡಿದ್ದೀನಿ, ಇಮೇಲ್ ನೋಡ್ತೀರಿ, ವಾಟ್ಸಪ್ ನೋಡ್ತೀರಿ, ಎಲ್ಲರೂ ಗೊತ್ತಿರುತ್ತೆ ನಿಮಗೆ. ಈ ಎಲ್ಲ ಸೇರಿ ಶಾಮೂರು ಶಿವಶಂಕರಪ್ಪನವರು ಒಂದು ದಿಟ್ಟವಾದ ನಿರ್ಧಾರ ತಗೊಂಡು ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ವೀರಶೈವ ಲಿಂಗಾಯತ ಎರಡು ಒಂದೇ ಅನ್ನೋದು ಒಂದು ದೊಡ್ಡ ಸಾಧನೆಗೂ ಅದಕ್ಕೆಲ್ಲ ಹೋಗ್ತದೆ. ಇದು ಚಕ್ರ ಹೊಡಿಬೇಕು ಮುಂದೆ ಇದೆ. ಅದು ಈಗ ಸ್ವಲ್ಪ ಅದು ಹೊಗೆ ಆಡ್ತಾನೇ ಇತ್ತು. ಈಗ ಮುಂದೆ ವೀರಶೈವರು ಒಗ್ಗಟ್ಟಾಗಿ ಏನು ಬರೆಸ್ಬೇಕು ಅನ್ನೋದು ಅದು ಮುಂಚೆಯಿಂದಲೂ ಸ್ವಲ್ಪ ಹೊಗೆ ಆಡ್ತಾನೆ ಇತ್ತು. ಈಗ ಅದಕ್ಕೊಂದಿಷ್ಟು ಪುಷ್ಟಿ ಬಂದಿದೆ. ಆ ಒಂದು ಕಾರಣದಿಂದ ಈ ಕಳೆದ ಒಂದು ವಾರದಿಂದ ಎಲ್ಲ ಲಿಂಗಾಯತರು, ಕಾಂಗ್ರೆಸ್, ಬಿಜೆಪಿ, ಯಾರೇ ಇರಲಿ, ಸಮಾಜ ಮುಖಂಡರುಗಳು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಇವತ್ತು ಇದೆ. ನಾವು ಹೋಗ್ಬೇಕಾಯ್ತು. ಈ ಒಂದು ಕಾರಣಕ್ಕೆ ನಾವು ಹೋಗಿಲ್ಲ. ಈ ರೀತಿ ನಡೀತಾ ಇದೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ನಮಗೆ ಏನು ಬರೆಸಬೇಕು ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ತಿಳಿಸ್ತಾರೆ. ಆ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಏನು ಬರುತ್ತೆ ಆ ರೀತಿಯಲ್ಲಿ ಮುಂದಿನ ಜನಗಣತಿಯಲ್ಲಿ ತಾವು ಏನು ಭಾವ ಜಾತಿಗಳನ್ನು ಬರೆಸಿಬಿಟ್ಟು ಉಪಜಾತಿಗಳಲ್ಲಿ ಕಾಲ ಇರುತ್ತೆ ಆ ರೀತಿ ಬರೆಸಬೇಕು ಅನ್ನೋದು ಒಂದು ದೊಡ್ಡ ಆಂದೋಲನ ನಡೀತಾ ಇದೆ. ಆ ರೀತಿ ಮಾಡಬೇಕು. ಅದರಿಂದ ಆ ಒಂದು ಹಿನ್ನೆಲೆಯಲ್ಲಿ ವೀರಶೈವ ಮಹಾಸಭಾ ಸುಮಾರು 106 ವರ್ಷಗಳಿಂದ ಎಲ್ಲ ಸರ್ಕಾರಗಳು ಏನು ಬಂದರೂ ಸ್ವತಂತ್ರ ಧರ್ಮಕ್ಕೆ ಹೋರಾಟ ನಡೀತಾ ಇದೆ. ಅದು ಇವತ್ತಿನವರೆಗೂ ಆಗಿಲ್ಲ. ನಾವು ಆಗ ತನಕ ಬಿಡೋದು, ಅದು ಎಲ್ಲಿಗೆ ಹೋಗುತ್ತೆ ಹೋಗುತ್ತೆ. ಈ ನಿಟ್ಟಿನಲ್ಲಿ ಮಹಾಸಭಾ ಬಹಳ ಇಡೀ ರಾಜ್ಯ ತುಂಬ ಎಲ್ಲ ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ದೊಡ್ಡ ಸಂಘಟನೆಯಾಗಿ ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದೆ. ಅದಕ್ಕೆ ಕಾರಣ ಇಲ್ಲೇ ಈಗೆಲ್ಲ ಸೇರಿದೆ. ಈಗ ಹರಿಯಾಣದಲ್ಲಿ ನೋಡ್ತಾ ಇದ್ದೆ, ಹಿಂದೆ ಕೂತದಲ್ಲಿರೋ ಘಟಾಘಟನೆಗಳು ಎಲ್ಲ ಸಾಹುಕಾರಗಳು ದೊಡ್ಡ ಬಸವರಾಜಪ್ಪ, ಹೇಮಂತರಾಜು, ಕುಮಾರು, ಇವರೆಲ್ಲ ದೊಡ್ಡ ದೊಡ್ಡ ಸಾಹುಕಾರರು ಹೋಗ್ಬಿಟ್ಟು ಗೊತ್ತು. ನನಗೆ ಚೆನ್ನಾಗಿ ಅಷ್ಟು ಜನ ಗೊತ್ತು. ನಾವು ಬೆಳಿಗ್ಗೆ 10 ಕಾರ್ಯಕ್ರಮ 1 ಗಂಟೆ ಲೇಟಾಗಿ ಬಂದ್ವಿ. ಈ ತಾಯಿಯವರು ಭಾಳ ಅಡುಗೆ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ. ಅದು ಏನಾರಲ್ಲಿ ನಮಗೆ 3 ಹೋಟೆಲ್ ಒಬ್ಬರು ರೆಸಾರ್ಟ್ ಅಂತ ಹೈವೇ ಗೊತ್ತಲ್ಲ, ಅದ್ರ ಸಾಹುಕಾರ ನಾನೇ. ನೀವೆಲ್ಲ ನಮ್ಮೊಟ್ಟಿಗೆ ಬರ್ಬೇಕು. ಮತ್ತು ರಾಜೇಂದ್ರ 17ದಾಗ ಹೇಳಿದಾರಂತ ಮುಂದೆ ಕೊಡ್ದಂಗೆ ಓದಿದೆ. ಮತ್ತೇನಪ್ಪ ಈ ಬಂದು 3 ಗಂಟೆ ಬೇಡ್ರಿ ಸ್ವಲ್ಪ ಮಾಡ್ತೀರಿ ಅಂತ ಹೇಳ್ತದೆ ಅಷ್ಟೇ.
ಯಾವಾಗಲೂ ಮನುಷ್ಯನಿಗೆ ದುರಹಂಕಾರ ಇರಬಾರದು. ದುರಹಂಕಾರ ಇರಲಿಕ್ಕೆ ಸ್ನೇಹಿತರಿರಲ್ಲ. ಯಾವಾಗ ಹೊಟ್ಟೆ ಕಿಚ್ಚು ಪಡ್ತಾನೆ ಅವನಿಗೆ ನಿದ್ದೆ ಬರಲ್ಲ. ಯಾರು ಅಯುಷ್ಯ ಪಡ್ತಾನೆ ಅವನಿಗೆ ಜೀವನನೇ ಇರಲ್ಲ. ಈಗ ನೀವು ಕಲಿತ ಅಕ್ಷರ ಯಾವನು ಕಸ್ಕಣ, ಕಲಿತ ಅಕ್ಷರನ ಯಾರ ಕೈಲಿ ಕದಿಯಕ್ಕಾಗಲ್ಲ. ನಿಮ್ಮ ಸಂಸ್ಕಾರನು ಯಾರು ಕಸ್ಕೊಳಕ. ಕಲಿತ ಅಕ್ಷರ ಸಂಸ್ಕಾರ ಅದು ಎರಡಿಟ್ಕೊಂಡ್ರೆ ಮನುಷ್ಯ ಉನ್ನತವಾದ ಜೀವನ ಮಾಡಬಹುದು. ಎಲ್ಲರೂ ವೀರಶೈವ ಮಹಾಸಭಾದಲ್ಲಿ ಬಂದರು ವಿಭೂತಿ ಹಚ್ಕೊಂಡ್ರೆ ನಾನು ಒಂದಿಷ್ಟು ಜೋರಾಗಿ ಹಚ್ಕೊಂಡು ನಾನು ಎಂದೂ ಹಚ್ಕೊಂಡಲ್ಲ. ನಾನು ಹುಡುಗರನ್ನೇ ಕಟ್ಟಿಕೊಂಡು ನಾನು ಒಳ್ಳೆ ಜೀವನ ಮಾಡ್ತೇನೆ. ಅದೇನೇ ಇರಲಿ, ನಾನು ಹಚ್ಕೊಂಡು ಅಂದ್ಮೇಲೆ ದಿವಸ ಒಬ್ಬ ನಮಸ್ಕಾರ ಅಂತ ಬರ್ತೇ ಅಲ್ಲ. ಯಾಕಂದ್ರೆ ನಾನು ಹೌದಲ್ಲ ಅಂತ ಅವ್ನಿಗೆ ಡೌಟು ಇದನ್ನ ಕೇಳಿರ್ಬೇಕು ಗೊತ್ತೇ ಸಿದ್ಧ. ಆ ರೀತಿ ಆಗ್ತದಿರಲಿ. ನಾವೇನೇ ಆಗಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಪೂಜೆ ಮಾಡಿ ಮಡಿ ಬಟ್ಟೆ ಧರಿಸಿ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ನೆನೆದು ನಿಮ್ಮ ಮನೆ ದೇವರನ್ನ ನೆನೆದ್ರೆ ಎಲ್ಲ ಕೆಲಸಗಳಾಗುತ್ತೆ. ಎಲ್ಲ ನೀವೇನು ಅನಿಸ್ತೀಯ ವಸ್ತು ಆಗುತ್ತೆ. ಇದಕ್ಕೆಲ್ಲ ಒಳ್ಳೆ ಮನಸ್ಸು ಬೇಕು. ನೀವೇನು ಮಾಡಬೇಡ, ಒಳ್ಳೆ ಮನಸ್ಸಿಟ್ಕೊಳ್ಳಿ, ಒಳ್ಳೆ ಬಟ್ಟೆ ಧರಿಸ್ರಿ, ಒಳ್ಳೆ ಆಲೋಚನೆ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನನಗೆ ಶತ್ರುಗಳೇ ಭಾಳ. 10 ಜನ ಸೋತದಾರೆ, ಇನ್ನು 10 ಜನ ಮೆತ್ತಗಾಗಿಲ್ಲ, ಹೊಸಬರು ಪುಟಿ ಅಂತ. ಇದು ನನ್ನ ಜೀವನ. ನಾನು ಯಾವುದಕ್ಕೂ ಯೋಚನೆ ಮಾಡಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಒಂದು ಹೇಳಿದ್ರು. ಏನಪ್ಪ ಹೇಳಿದ್ರು, ಮನೆಗಳನ್ನ ಸಾಮಾನ ಬ್ಯಾಡವಂತ ತಿಪ್ಪಿಗೆಲ್ಲ ಹಾಕು, ಎಸಿ ಇಲ್ಲ ಕುದುರೆಗೆಲ್ಲ ಕೊಡು, ಯಾರಿಗೆಲ್ಲ ಕೊಡು, ಬ್ಯಾಡವಾದ ಅನ್ನ ತಲೆಗೆಂತ ತಗದು. ಮನೆ ಸ್ವಚ್ಛ ಇರುತ್ತೆ ನೋಡಿ. ಮನೆ ಸ್ವಚ್ಛ ಇರ್ಬೇಕಾದ್ರೆ ಮನೆ ದಿವಸ ಕಸ ಹೊಡಿತೀವಿ, ದಿವಸ ಬಂದಲ್ಲ. ನಮ್ಮ ಮನಸ್ಸು ಅಷ್ಟೇ, ದಿವಸ ಏನಾದ್ರು ಒಂದು ಮಾಡ್ತಾ ಇರ್ತದೆ. ಏನಾದ್ರು ಯಾರು ಏನು ಮಾಡೋಣ ಅಂತಾನೆ ಇರ್ತದೆ. ಅದನ್ನು ತೆಗೆದಾಗ ಏನಾಗಲ್ಲ. ಎಲ್ಲ ಸೇರಿ ಇವತ್ತು ನೋಡಿ ಎಲ್ಲರೂ ಎಷ್ಟೊಂದು ಖುಷಿಯಾಗಿ ಅನುಭವವಾಗಿ ಸಂತೋಷವಾಗಿ ಆ ಸಂತೋಷ ತರಲು ಇಂಥ ಸಮಾರಂಭಗಳಲ್ಲಿ ಒಳ್ಳೆ ಮಾತುಗಳು ಕೇಳೋದ್ರಿಂದ, ಒಳ್ಳೆ ಆಲೋಚನೆ ಮಾಡೋದ್ರಿಂದ ನಾವು ಬಂದು ಒಳ್ಳೆ ಜೀವನ ಮಾಡಬಹುದು. ಎಷ್ಟರ ಇಲ್ಲಿ ನಮಗೆ ಶ್ರೀಮಂತಿಗೆ, ಎಷ್ಟು ದೊಡ್ಡ ಶ್ರೀಮಂತರಿಗೆ, ಭಾರಿ ದೊಡ್ಡ ಶ್ರೀಮಂತರಿಗೆ ಇಷ್ಟು ಊಟ ಮಾಡ್ತಾರ. ಬಡವರಿಂದಲೂ ಇಷ್ಟೇ ಊಟ ಮಾಡೋದು. ಅವ್ರಿಗೆ ಶುಗರ್ ಬಿ.ಪಿ ಊಟನೇ ಮಾಡೋದು. ಅದಕ್ಕೆ ಒಂದು ದೊಡ್ಡ ಸಾಹುಕಾರ ಬಹಳ ದೊಡ್ಡ ಸಾಹುಕಾರ ಒಳ್ಳೆ ಅದ್ಭುತವಾದ ಮನೆ ಕಟ್ಟಿದ್ದ. ಪಕ್ಕದಲ್ಲಿ ಒಂದು ಬರೀ ಹಂಚಿನ ಮನೆ ಇತ್ತು. ಅವಾಗ ಸಾಹುಕಾರನ ಮನೆಗೆ ಅವನ ಸ್ನೇಹಿತ ಬಂದ. ಬಹಳ ಚೆನ್ನಾಗಿ ಕಟ್ಟಿದ್ಯಪ್ಪ, ಎಷ್ಟು ಚಂದ ಐತೆ, ಎಷ್ಟು ಅದ್ಭುತವಾಗಿದೆ, ಬಹಳ ಸಂತೋಷ ಆಯ್ತು ನನಗೆ ನೋಡಿ. ನಿನ್ನ ಮನೆ ಪಕ್ಕದಲ್ಲಿ ಒಂದು ಕೊಲೆ ಹಂಚ ಐತೆ, ಅವನು ಕೇಳೋದ್ಕಿಂತ 4 ದುಡ್ಡು ಕೊಟ್ಟು ಆ ಮನೆ ಖಾಲಿ ಮಾಡಿ ಸುತ್ತು ದೊಡ್ಡ ಕಾಂಪೌಂಡ್ ಹಾಕಿ ಒಳ್ಳೆ ಗಿಡಗಳು ಬೆಳೆಸು, ನಿನ್ನ ಮನೆ ಇನ್ನೂ ಸುಂದರವಾಗುತ್ತೆ ಅಂತ ಹೇಳಿದ್ನು. ಹೌದು, ನಮ್ಮ ಸ್ನೇಹಿತ ಒಳ್ಳೆ ಸಲಹೆ ಕೊಟ್ಟ ಅಂತ ಹೇಳಿ ಆ ಹಂಚಿನ ಮನೆಗಿದ್ದಂತ ಕರೆದ ಸಾಕಾರ ಬಂದ. ಏನ್ ಬದಿ ನೋಡಪ್ಪ, ನಮ್ಮ ಸ್ನೇಹಿತ ಈ ತರ ನನಗೆ ಸಲಹೆ ಕೊಟ್ಟ, ನಿಂದ ಏನ್ ಬೆಲೆ ಮಾಡುತ್ತೆ, ಆದರೂ 4 ದುಡ್ಡು ಕೊಡ್ತೀನಿ, ನೀನು ಬೇರೆ ಕಡೆ ಮನೆ ಮಾಡಿದ್ದ ಅಂತ ಹೇಳಿದ. ಇನ್ನೊಂದ್ಸಲ ಹೇಳಿದ ನಂದು ಇದನ್ನ ಹೇಳಿದ ಸಾವುಕಾರ. ಅಲ್ಲದೆ ನಾನು ಕಲೆ ಹಂಚಿನ ಮನೆಯಲ್ಲಿ ಕೂಲಿ ಮಾಡಿ ಬಂದ ದುಡ್ಡಿನಲ್ಲಿ ಒಟ್ಟು ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡದೆ ಆ ಮನೆಗೆ ನೀನು ದೊಡ್ಡ ಶ್ರೀಮಂತನಿಯ ಲಾಂಟಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಮೆಟ್ಟೆ ಹೊಡೆದಾಡ್ತೀನಿ, ನನಗೆ ನಿದ್ದೆ ಬರೋದಲ್ಲ, ನೀನ್ ಖಾಲಿ ಮಾಡಕ್ ನಾನೇನ್ ಮಾಡೋಣ. ಇದು ಜೀವನ, ನೆಮ್ಮದಿಯಾದ ಜೀವನ, ತಾಳ್ಮೆಯಿಂದ ಮೌನದಿಂದ ಎಲ್ಲರೂ ಹೋದ್ರೆ ಎಂಥ ಸಮಸ್ಯೆ ಮನೆಯಲ್ಲಿರಲಿ, ದೇಶದ್ದಿರಲಿ, ನಾಡಿನದಿರಲಿ ಎಲ್ಲರೂ ಪರಿಹಾರ.
ಮೊದಲು ನಾವು ಒಳ್ಳೆಯವರು. ಈ ನಿಟ್ಟಿನಲ್ಲಿ ಸಮಾಜ ಏನು ಮಾಡ್ತಲ್ಲ, ಸಮಾಜಕ್ಕೆ ನಾನು ಏನು ಮಾಡಿದೆ ಆ ನಿಟ್ಟಿನಲ್ಲಿ ನಾವು ಸಮಾಜದ ಕೆಲಸ ಮಾಡಬೇಕು. ಈಗ ಸಾಧನೆ ಮಾಡದಲ್ಲೇ ಸತ್ತರೆ ಸಾವಿಗೆ ಅವರು, ಸಾಧನೆ ಮಾಡದಲ್ಲೇ ಸತ್ತರೆ ಸಾವಿಗೆ ಅವರು. ಆ ರೀತಿಯಲ್ಲಿ ಏನಾದರೂ ಒಂದು ಸಾಧನೆ ನನ್ನಿಂದ ಒಳ್ಳೇದು ಮಾಡಬೇಕು. ನಮ್ಮ ಕೈಲಿ ಒಳ್ಳೇದು ಮಾಡೋದಾಗಲಿದ್ರೆ ಯಾರಿಗೂ ಕೆಟ್ಟದ್ದು ಮಾಡಬೇಕು. ಆ ದೃಷ್ಟಿಯಲ್ಲಿ ನಾವು ಸಮಾಜದಲ್ಲಿ ಒಳ್ಳೆಯ ಜೀವನ ಮಾಡಿ ನಾವು ದೇಶಕ್ಕೆ ಸಮಾಜಕ್ಕೆ ನೆರವಾಗಿ ಒಳ್ಳೆಯದು ಮಾಡಿ ಒಂದು ದಿವಸ ಎಲ್ಲರೂ ಸಾಯದೆ ಒಳ್ಳೆಯದು ಮಾಡಿ ನಾವೆಲ್ಲರೂ ಸಾಯೋಣ ಅಂತ ಹೇಳ್ತಾ ಇವತ್ತು ಬಹಳ ನಮಗೆ ಸಂತೋಷ ಆಗಿದೆ ಸಮಾರಂಭ ಬಂದದ್ದು. ನಿಮ್ಮೆಲ್ಲರಿಗೂ ನಮಸ್ಕಾರ. ಹೋಟ್ಲಿಗೆ ಮಾತ್ರ ಮರ ಬಿಟ್ಟಿದ್ದೀವಿ, ಹೋಟ್ಲಿಗೆ ಮರದ ಮರ್ತೀವಿ ಎಂದೆ. ಗೌರವ ಸಮರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಅದೇ ರೀತಿ ಈ ಹೇಮಂತ್ ರಾಜ್ ಅವರಿಗೂ ಸಹ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಮಗೆ ನೆನೆಸ್ಕೊಡ್ತಾ ಇದ್ದೇನೆ. ಎಚ್ ಎಲ್ ಬಸವರಾಜ್ ಅವರಿಗೂ ಸಹ ಗೌರವ ಸಮರ್ಪಣೆ. ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಮೇನ್ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮೇಲ್ಗಡೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಶ್ರೀ ಡಿ ಜಿ ಶಿವಾನಂದ ಅವರು ಅಧ್ಯಕ್ಷರು, ಎನ್.ಎಂ. ತಿಪ್ಪಣ್ಣಗೌಡರು ಉಪಾಧ್ಯಕ್ಷರು, ಜಿ.ಕೆ. ಮಲ್ಲಿಕಾರ್ಜುನ್ ಉಪಾಧ್ಯಕ್ಷರು, ಶ್ರೀಮತಿ ಅಶ್ವಿನಿ ಕೃಷ್ಣ ಉಪಾಧ್ಯಕ್ಷರು, ಶ್ರೀ ವೀರಣ್ಣ ಡಿ ಯಾದವಾಡ್ ಪ್ರಧಾನ ಕಾರ್ಯದರ್ಶಿ, ನಾಗರಾಜ್ ಸಿ, ಶ್ರೀ ಹೇಮಂತ್ ರಾಜ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ತುಂಗಭದ್ರಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧೀನ ಇವರೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಬನ್ನಿ ಅವ್ರು ಮುಂದಕ್ಕೆ ಬರ್ತಾರೆ. ಅಲ್ಲಿ ಪದಾಧಿಕಾರಿಗಳು ಆ ಮಕ್ಕಳ ಮೊದಲಿನ 5 ವಿದ್ಯಾರ್ಥಿಗಳು ಎಲ್ಲ ಪೋಷಕರು ಸಾಂಕೇತಿಕವಾಗಿ ಮಾಡೋದ್ರಿಂದ ದಯಮಾಡಿ ಕ್ಷಮಿಸಬೇಕು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ, ವೇದಿಕೆ ಮುಂಭಾಗದಲ್ಲಿರುವ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸಿ ಇವತ್ತಿನ ಈ ಪುಣ್ಯತಮ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣ ಎಲ್ಲರಿಗೂ ಒಂದು ವಿಶೇಷತೆ ಕಾಣಿತು. ಕಾರ್ಯಕ್ರಮ ಪ್ರಾರಂಭ ಏನು ವಿಶೇಷತೆ ಅಂತ ಹೇಳಿದ್ರೆ ಎಲ್ಲರ ನೊಸಲಿಗೆ ಏನ್ ತರಿಸಿದ್ರು, ವಿಭೂತಿಯನ್ನ ಧಾರಣ ಮಾಡಿದ್ರು. ಈ ಕಾರ್ಯಕರ್ತರು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಕ್ಕಂಥ ರೀತಿ ಏನೈತಲ್ಲ, ಪ್ರಪ್ರಥಮ ಬಾರಿಗೆ ಅಂದ್ರೂ ಕೂಡ ವೀರಶೈವ ಧರ್ಮದ ಕ್ರಮ ಏನೈತಲ್ಲ ಅದನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸಿದ. ಅದಕ್ಕಾಗಿ ಒಂದು ಜೋರಾದ ಚಪ್ಪಾಳೆಯ ಮುಖಾಂತರ ಅವರನ್ನು ಅಭಿನಂದಿಸಬೇಕಾಗಿತ್ತು. ಯಾಕಂದ್ರೆ ಶರಣರ ನೊಸಲಿಗೆ ವಿಭೂತಿಗೆ ಶೃಂಗಾರ. ವಿಭೂತಿಯ ಮಹತ್ವ ಅಂತಂದ್ರೆ
ಇದೆ. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಶಿವನ ಮೈ ಬೆಳಗು ತಾನಾದ ಬಸಿತವನು ಅಂತ. ಭಸ್ಮ ಅಂತ ಹೇಳಿದ್ರೆ ಶಿವನ ಕಾಂತಿ ಅಂತ, ಶಿವನ ಕಾಂತಿ ಅದು. ಹಾಗಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಧರ್ಮ ಏನೈತಲ್ಲ, ಇದು ವೀರಶೈವರು ಅಷ್ಟೇ ಆಚರಣೆ ಮಾಡುವಂತಹದ್ದಲ್ಲ. ಜಗತ್ತಿನಲ್ಲಿ ಮನುಷ್ಯರೊತ್ತೆ ಏನದಲ್ಲ, ಮನುಷ್ಯರೆಲ್ಲರೂ ಕೂಡ ಅನುಕರಣೆ ಆಗ್ತಕ್ಕಂಥ ತತ್ವ ಸಿದ್ಧಾಂತಗಳಿಂದ ವಿಶೇಷವಾಗಿರ್ತಕ್ಕಂಥ ಧರ್ಮ. ಹಾಗಾಗಿ ಇದು ವಿಶೇಷ ಧರ್ಮ. ಇದನ್ನ ಯಾರು ಹೇಳಿದ್ರು ಅಂತ ಹೇಳಿದ್ರೆ, ಬ್ರಿಟಿಷ್ ಅಧಿಕಾರಿ ಒಬ್ಬ ಜಡ್ಜ್ ಸಾಹೇಬ್ C.P. ಬ್ರೌನ್ ಅಂತಕ್ಕಂಥವ್ರು 1840 ಹೇಳ್ತಾರೆ, ವೀರಶೈವ ಧರ್ಮ ಲಿಂಗಾಯತ ಧರ್ಮ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಏನು ಜನಿಸಿರ್ತಕ್ಕಂಥ ಲಿಂಗಾಯತರೇನಲ್ಲ ಅವರು ಸುದೈವಿಗಳು ಅಂತಕ್ಕಂಥ ಮಾತನಾಡ್ತಾರೆ. ಹಾಗಾಗಿ ಧರ್ಮ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ. ಆಹಾರ ನಿದ್ರ ಭಯಮೈತು ನಂಜ ಸಾಮಾನ್ಯಮೇತ ಪಶುಭಿನ್ನರಾಣ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಧರ್ಮೇನ ಏನ ಪಶುಭಿ ಸಮಾನ ಅಂತ ಒಂದು ಸುಭಾಷಿತ. ಜಗತ್ತಿನಲ್ಲಿ 84 ಲಕ್ಷ ಪ್ರಕಾರದ ಜೀವರಾಶಿಗಳು ಅಂತೆಲ್ಲ ಧರ್ಮ ಗ್ರಂಥಗಳು ಹೇಳ್ತಾರೆ. ಅದರಲ್ಲಿ ಮನುಷ್ಯನು ಆಹಾರ ಸೇವನೆ ಮಾಡ್ತಾನೆ, ಪ್ರಾಣಿಗಳು ಕೂಡ ಆಹಾರ ಸೇವನೆ ಮಾಡ್ತವೆ. ಮನುಷ್ಯನು ನಿದ್ದೆ ಮಾಡ್ತಾನೆ, ಪ್ರಾಣಿಗಳು ನಿದ್ದೆ ಮಾಡ್ತವೆ. ಮನುಷ್ಯನಿಗೂ ಸಂತಾನೋತ್ಪತ್ತಿ ಐತಿ, ಪ್ರಾಣಿಗಳಿಗೂ ಸಂತಾನೋತ್ಪತ್ತಿ ಐತಿ. ಮನುಷ್ಯನಿಗೂ ಭಯ ಐತಿ, ಪ್ರಾಣಿಗಳಿಗೂ ಭಯ ಐತಿ. ಮತ್ತು ಅದರಲ್ಲಿ ಯಾವುದರಲ್ಲಿ ಮನುಷ್ಯ ಶ್ರೇಷ್ಠ? ಈಗ ಆನೆ ನಮ್ಮನ್ನ ಕೇಳಿದ್ರೆ, ನರ ಜನ್ಮ ದಿಹದೊಡಮಿಗೆ ರೊಟ್ಟೆ ಅಂತ ಹೇಳ್ತಾರೆ, ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಆನೆ ಎಷ್ಟು ಶಕ್ತಿಶಾಲಿಗಳು ನಾವು ಯಾರಲ್ಲ. ಯಾವುದರಲ್ಲಿ ಶ್ರೇಷ್ಠ ಅಂದ್ರೆ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಅಂತ ಹೇಳ್ತಾರೆ. ಹಾಗೆ ಧರ್ಮಾಚರಣೆ ಅಂತಕ್ಕಂಥದ್ದು ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಕರ್ತವ್ಯ. ಆ ಧರ್ಮಾಚರಣೆಯ ನಿಮಿತ್ತವಾಗಿ ಇವತ್ತು ಯುವ ಘಟಕ, ಮಹಿಳಾ ಘಟಕ, ತಾಲೂಕು ಘಟಕಗಳೆಲ್ಲವೂ ಕೂಡ ಉದ್ಘಾಟನೆಗೊಂಡು ನಮಗೆ ಕೊಟ್ಟಿರ್ತಕ್ಕಂಥ ವಿಷಯ ಯುವಕರು ಮತ್ತು ಮಹಿಳೆಯರ ಪಾತ್ರ ಸಮಾಜ ನಿರ್ಮಾಣದಲ್ಲಿ ಅಂತ. ಈ ಹರಿಹರ ತಾಲೂಕಿನ ಮಹಿಳೆಯರು ಏನು ಅವರ ವಿಚಾರವನ್ನು ಪರಿಚಯಕ್ಕೆ ಕೇಳಿದ್ರೆ, ಅವರು ಸಮಾಜ ನಿರ್ಮಾಣ ಮಾಡಿ ಸಂಘ ನಿರ್ಮಾಣ ಮಾಡಿಕೊಂಡು 5-6 ತಿಂಗಳು ಏನೋ ಪದಗ್ರಹಣ ಆಗದಿರೋದಕ್ಕಿಂತ ಮುಂಚೆನೆ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಕದಳಿ ವೇದಿಕೆ ಮುಖಾಂತರ, ಈ ಸಭಾ ಮುಖಾಂತರ ಪ್ರತಿ ತಿಂಗಳು ಕೂಡ ಒಂದೊಂದು ಸತ್ಸಂಗ ಕಾರ್ಯಕ್ರಮಗಳನ್ನ, ಶರಣರ ವಚನಗಳನ್ನ, ಶರಣ್ಯರ ವಚನಗಳನ್ನ, ವಚನ ಗಾಯನಗಳನ್ನ ಆಡ್ತಾ ಅವರು ತಮ್ಮ ಕಾರ್ಯವನ್ನು ಈಗಾಗಲೇ ತೋರಿಸ್ಬಿಟ್ಟಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಗಳಾದ್ರೆ ಅವರ ಉತ್ಸುಕತೆ, ಯಾಕಂದ್ರೆ ಎಲ್ಲರೂ 50 ಮ್ಯಾಗರೇ ಅಂತ ಹೇಳ್ತಾರೆ ಅವರು. ಅಂದ್ರೆ ಶರಣರ ಜೀವನವನ್ನ, ಈ ತತ್ವದ ಅನುಸಂಧಾನವನ್ನು ನಾವು ತಿಳ್ಕೋಬಹುದು ಅಂತಕ್ಕಂಥ ವಿಚಾರಧಾರೆ ಅವರಲ್ಲಿ ಇದೆ. ಯಾಕಂದ್ರೆ ಮಹಿಳೆಯರು ಜಾಗೃತರಾದರು ಅಂತ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಸ್ವತಂತ್ರ ನಡೀತವು, ಸಮಾಜದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನಡೀಲಿಕ್ಕೆ ಅಂತ. ಇನ್ನು ಯುವ ಘಟಕದಲ್ಲಿ ಇರ್ತಕ್ಕಂಥವ್ರು ಅವರು ಕೂಡ ಉತ್ತಮವಾಗಿದ್ದಾರೆ. ರಾಜೇಶ್ ಅವರು ಕೂಡ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವೀರಶೈವ ಲಿಂಗಾಯತ ಧರ್ಮದ ತತ್ವ ಚಿಂತನೆಗಳು ಏನದವಲ್ಲ, ಅವುಗಳ ಆಚರಣೆಯ ಕಡೆ ನಾವು ಲಕ್ಷ್ಯ ಕೊಟ್ವಿ ಅಂತ ಹೇಳಿದ್ರೆ ಈ ಸಿದ್ಧಾಂತ ಬಹಳ ಅತ್ಯುನ್ನತ ಮಟ್ಟಕ್ಕೆ ಹೋಗ್ತದೆ ಅಂತಕ್ಕಂಥ. ಯಾಕಂತೇಳಿದ್ರೆ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಬೇಕಂತ. ನಮ್ಮ ಈ ವೀರಶೈವ ತತ್ವಗಳು ಯಾವ ಪ್ರಕಾರದವ ಅಂತ ಹೇಳಿದ್ರೆ ಅವುಗಳನ್ನ ಒಬ್ಬ ವಿಜ್ಞಾನಿಗಳ ಕೂಡ ಚರ್ಚೆ ಮಾಡಿ ಅವರು ಅದನ್ನ ಹೋಗ್ತಾರೆ. ಒಬ್ಬ ಆರೋಗ್ಯ ಶಾಸ್ತ್ರದಾಗಿರ್ತಕ್ಕಂಥ ವೈದ್ಯರ ಜೊತೆ ಚರ್ಚೆ ಮಾಡಿ ಅವರು ಅದನ್ನ ಹೋಗ್ತಾರೆ. ಒಬ್ಬ ಸಮಾಜ ಶಾಸ್ತ್ರಜ್ಞರ ಜೊತೆ ಚರ್ಚೆ ಮಾಡಿ ಅವರು ಕೂಡ ಹೋಗ್ತಾರೆ. ಎಲ್ಲದಕ್ಕೆ ಪೂರಕವಾಗಿರ್ತಕ್ಕಂಥ ತತ್ವ ಚಿಂತನೆಗಳುಳ್ಳಂತಹದ್ದು ಈ ಧರ್ಮ ಅಂತ. ಬಿದ್ದವರನ್ನ, ಬೀಳುತ್ತಿರುವವರನ್ನ, ಬೀಳಲಿರುವವರನ್ನ ಎಚ್ಚರಿಸಿಗೊಳಿಸುವಂತಹದ್ದು ಈ ಧರ್ಮದ ವಿಶೇಷತೆ. ಹಾಗಾಗಿ ಧರ್ಮಾಚರಣೆಯಲ್ಲಿ ಮೊದಲನೇದಾಗಿರ್ತಕ್ಕಂತಹ ಸ್ವಲ್ಪ ಅಂಶಗಳನ್ನ ನಾವು ಈ ಯುವ ಘಟಕದವರಾಗಲಿ ಮಹಿಳೆಯರಾಗಲಿ ಅರ್ಥೈಸಿಕೊಂಡ್ವಿ ಅಂತ ಹೇಳಿದ್ರೆ ಮುಂದೆ ಅವರು ಏನು ಮಾಡ್ತಾರ ಕಾರ್ಯಕ್ರಮಗಳು ಅತ್ಯುನ್ನತ ಮಟ್ಟದಲ್ಲಿ ನೆರವೇರುತ್ತವೆ ಅಂತ. ಮೊದಲನೇದಾಗಿ ಅಷ್ಟಾವರಣಗಳನ್ನ ಕೊಟ್ಟಿದ್ದಾರೆ ನಮಗೆ. ಅದನ್ನ ನಮಗೇನಂದ್ರೆ ಯೂನಿಫಾರ್ಮ್ ಅಂತ ಹೇಳ್ತಾರೆ ನಮಗೆ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಈ ಅಷ್ಟಾವರಣಗಳೇನದವಲ್ಲ ಇವುಗಳು ವೀರಶೈವ ಧರ್ಮದ ಮೂಲ ಬುನಾದಿ ಅಂತ. ಈ 8 ಆವರಣಗಳು ಅಂದ್ರೆ ನಮಗೆ ರಕ್ಷಣಾ ಕವಚಗಳಿದ್ದಂತೆ ಅಂತ ಹೇಳಿದ್ರೆ ನಿಜವಾದ ಶಿವಗಳು ಹೇಳ್ತಾರೆ ಏನಂತ, ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿಬಿಡಿ ಶಾಂತರೊಡನಾಡು. ಕೆಟ್ಟ ಕೆಲಸ ಮಾಡಬೇಡಪ್ಪ ಅಂತ. ದುರಿತ ಕರ್ಮ, ಕೆಟ್ಟ ಕೆಲಸ ಮಾಡಬಾರದು. ಆದ್ರೆ ನಮ್ಮ ಮನಸ್ಸು ಕೆಟ್ಟದ್ದರ ಕಡೆಗೆ ಅರಿತೈತಿ. ಪುಣ್ಯವನ್ನೇ ಮಾಡುವ, ಪುಣ್ಯ ಅಂದ್ರೆ ಪಾಪ ಪರಿಚಯ ತಿಳಿಸ್ತಾರೆ. ಹರ ನಡಿಬಿಡಿ, ಭಗವಂತನ ಪಾದವನ್ನು ನೀನು ಹರ ನಡಿ.
ಶಾಂತರೊಡನಾಡು. ಯಾರು ಶಾಂತರು ಅಂತ ಹೇಳಿದ್ರೆ, ಶಾಂತತೆ ಯಾರಲ್ಲಿರ್ತದೆ ಅಂತ ಹೇಳಿದ್ರೆ, ಶಾಂತವಾದಂತ ವಸ್ತುವನ್ನ ಯಾರು ಆಶ್ರಯ ಮಾಡಿಕೊಂಡಿರ್ತಾರೋ ಅವರು ಶಾಂತರು. ನಮ್ಗೆ ಯಾರಿಗೂ ಶಾಂತಿ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯನಿಗೆ ಶಾಂತಿ ಇರುವಂತಹದ್ದು ಯಾರಿಗೆ ಅಂತ ಹೇಳಿದ್ರೆ ಭಗವಂತನೊಬ್ಬನೇ ಶಾಂತಿ ಸ್ವರೂಪ. ಅವನ ಆಶ್ರಯವನ್ನು ಹಿಡಿದುಕೊಂಡಂತಹ ಶರಣರ ಸಂಘವನ್ನು ನೀನು ಮಾಡು. ಅದಕ್ಕೆ ಅಷ್ಟಾವರಣಗಳನ್ನು ಕೊಟ್ಟರು. ಯಾಕಂದ್ರೆ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂತಹದ್ದು. ಈ ಮನಸ್ಸು ಚಂಚಲತೆ ಏನಿದೆಯಲ್ಲ, ಇದನ್ನ ನಿವಾರಿಸಲಿಕ್ಕಾಗಿಯೇ ಈ ಅಷ್ಟಾವರಣಗಳನ್ನ ನಾವು ಪರಿಪಾಲನೆ ಮಾಡಲೇಬೇಕು. ಇವುಗಳನ್ನ ನಾವು ಹಾಕೊಂಡಿಲ್ಲ ಅಂತ ಹೇಳಿದ್ರೆ ರಕ್ಷಣೆ ಇಲ್ಲದೆ ಯುದ್ಧಕ್ಕೆ ಹೋದಂತಾಗುತ್ತದೆ. ನಾವು ಇವುಗಳ ಮೌಲ್ಯವನ್ನು ಮರಿತಾರೆ ಅಂತ ಹೇಳ್ತಾರೆ. ವಿಭೂತಿ ಧಾರಣ ಮಾಡಿದ್ರೆ ಮಾಡಲ್ಲ, ರುದ್ರಾಕ್ಷಿ ಧಾರಣೆ ಮಾಡಿದ್ರೆ ಮಾಡಲ್ಲ. ಯಾಕಂತಂದ್ರೆ ನಾವು ಮದುವೆಯಲ್ಲಿ ಇವತ್ತು ಬ್ಯೂಟಿ ಪಾರ್ಲರ್ ಕರೆಸಿ ಮೇಕಪ್ ಎಲ್ಲ ಮಾಡಿಕೊಂತಾರೆ. ಆದ್ರೆ ವಿಭೂತಿ ಹಚ್ತವೆ ಅಂದ್ರೆ ಹಚ್ಚಲ್ಲ. ಯಾಕೆ? ಅದರ ಮಹತ್ವ ನನಗೆ ಗೊತ್ತಿಲ್ಲ. ಯಾವುದೇ ಒಂದು ಧರ್ಮದ ಸಿದ್ಧಾಂತಗಳಾಗಿರಲಿ, ತತ್ವಗಳಾಗಿರಲಿ, ಅವುಗಳನ್ನ ಅರಿತು ಅವುಗಳ ವೈಜ್ಞಾನಿಕ ಹಿನ್ನೆಲೆಯನ್ನ ತಿಳಿದುಕೊಂಡು ಅವುಗಳನ್ನ ತಿಳಿದು ಆಚರಣೆ ಮಾಡಿದಾಗ ಅವುಗಳ ಮೇಲೆ ಗೌರವ ಬರುತ್ತದೆ. ಸುಮ್ಮನೆ ಇನ್ನು ಮಾಡ್ತಿದ್ರು ನೀವು ಮಾಡಿ ಅಂತ ಹೇಳಿದ್ರೆ ಮಾಡಲ್ಲ ಮಕ್ಕಳು. ಅವುಗಳಿಗೆ ಅವುಗಳಿರ್ತಕ್ಕಂಥ ವಿಚಾರವನ್ನು ತಿಳಿಸಬೇಕು. ಅದಕ್ಕೇನೆ ಗುರು ಅಂದ್ರೆ ಏನು ಅಂದ್ರೆ, ಗುರು ನಗುರೋ ರಧಿಕಂ ಅಂತ ಹೇಳಿದ್ರು. ಹಿಂದೆ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಭಗವಂತ ಅನೇಕ ಅವತಾರಗಳನ್ನು ಎತ್ತಿದ ಅಂತ ಹೇಳ್ತಾರೆ. ಅನೇಕ ಅವತಾರಗಳನ್ನು ಎತ್ತಿದ್ರು ಕೂಡ ರಾಕ್ಷಸರು ನಾಶ ಆಗಲಿಲ್ಲ. ಅದಕ್ಕೆ ಯೋಚನೆ ಮಾಡಿದಂತೆ ತನ್ನ ಶಸ್ತ್ರಗಳನ್ನೆಲ್ಲ ತ್ಯಾಗ ಮಾಡಿ ಶಾಸ್ತ್ರವನ್ನ ಅಂದ್ರೆ ಧರ್ಮ ಗ್ರಂಥಗಳನ್ನ ತೆಗೆದುಕೊಂಡು ಭಗವಂತ ಗುರುವಾಗಿ ಬಂದ. ಎಂತೇಳಿದ್ರೆ ಯುದ್ಧವನ್ನ ಮಾಡುವುದರಿಂದ ಏನ್ ಮಾಡುವುದು? ಆ ಶರೀರವನ್ನು ನಾಶ ಮಾಡುವುದು. ಆದರೆ ಧರ್ಮ ಪ್ರವಚನದ ಮುಖಾಂತರವಾಗಿ ಮನುಷ್ಯನೊಳಗಿರ್ತಕ್ಕಂಥ ದುಷ್ಟ ಗುಣಗಳನ್ನ ನಾಶ ಮಾಡಿದ ಅಂದ್ರೆ ಮತ್ತೆ ಕೆಟ್ಟ ಕೆಲಸ ಮಾಡಲ್ಲ. ಅದಕ್ಕೆ ಗುರುವರಧಿಕಂ, ಗುರುವನ್ನ ಆಶ್ರಯ ಮಾಡಬೇಕು. ನಾವೇನು ಪದಾಧಿಕಾರಿಗಳಲ್ಲ ಕೂಡ ಒಬ್ಬ ಉತ್ತಮವಾದಂತಹ ಗುರುವನ್ನ ಆಶ್ರಯ ಮಾಡಿಕೊಳ್ಳಬೇಕು. ಆ ಗುರುಗಳಿಗೆ ಹಿರಿಯರಿಗೆ ಶಿರವಾಗಿ ಎರಗಿದ್ದಾರೆ. ನರಸುರರು ಒಲಿದು ಸಿರಿದುರಿದು ಕೈಲಾಸ ಕರಕಲಾಮಲಕ ಸರ್ವಜ್ಞ ಅಂತ ಹೇಳ್ತಾರೆ. ಗುರುಗಳಿಗೆ ಮತ್ತು ಹಿರಿಯರಿಗೆ ನಾವು ನಮಸ್ಕಾರ ಮಾಡುವುದರಿಂದ, ಅವರ ಮಾರ್ಗದರ್ಶನವನ್ನು ಬದುಕುವುದರಿಂದ ಕೈಲಾಸವೇ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಮನುಜ ಜನ್ಮದ ಜನನದ ಲಾಭವಾಗುವುದು. ಮನುಷ್ಯ ಜನ್ಮದ ಲಾಭ ಯಾವುದು ಅಂತ ಹೇಳಿದ್ರೆ ಮುಕ್ತಿಯನ್ನು ಪಡಿತಕ್ಕಂಥ, ನಾವು ಸಮಾಜದಲ್ಲಿ ಸಂಘಟನೆ ಮಾಡಿ ಎಲ್ಲ ಕಾರ್ಯಗಳನ್ನು ಮಾಡಿ ಮನೆಗೆ ಬಯಸುವಂತಹದ್ದೇನು ಮುಕ್ತಿಗಾಗಿ. ಈ ಮುಕ್ತಿ ಮಾರ್ಗಕ್ಕೆ ಹೋಗುವಾಗ ಮೊದಲು ಗುರುವನ್ನ ಆಶ್ರಯಿಸಬೇಕು. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧಾಪಸೇವಿನಃ ಚತ್ವಾರಿ ತಸ್ಯ ವರ್ತಂತೆ ಆಯುರ್ವಿದ್ಯಾ ಯಶೋಬಲಂ ಅಂತ ಹೇಳ್ತಾರೆ. ನಮಸ್ಕಾರ ಮಾಡಿದ ತಕ್ಷಣ ಬಹಳ ಸುಮಾರು ಅನ್ನುವಂಥ ಭಾವನೆ, ಪರಿಕಲ್ಪನೆ ಇವತ್ತಿನ ಯುವಕರಿಗೆ ಬರ್ತಾ ಇದೆ. ಆದರೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಮಸ್ಕಾರವನ್ನ ಮಕ್ಕಳು ಹಿರಿಯರಿಗೆ ಮಾಡಿದ್ರು ಅಂತ ಹೇಳಿದ್ರೆ 4 ಲಾಭಗಳು ಪ್ರಾಪ್ತಿಯಾಗುತ್ತವೆ. ಅವರ ಸೇವೆಯನ್ನು ಮಾಡುವುದರಿಂದ ಆಯುಷ್ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಆಯುಷ್ ಅಂತ ಹೇಳಿದ್ರೆ ಅಪಮೃತ್ಯು ಯೋಗ ಅಂತ ಏನಿರ್ತದೆ, ಅಪಮೃತ್ಯುಗಳ ನಿವಾರಣೆ ಆಗುತ್ತವೆ. ವಿದ್ಯೆ ಪ್ರಾಪ್ತಿ ಆಗುತ್ತದೆ. ಅಂದ್ರೆ ಓದಿ ದಿನಪುಡಿಯಲ್ಲ ಅಂತಾರಲ್ಲ, ಆ ವಿದ್ಯೆ ಪ್ರಾಪ್ತಿಯಾಗ ಆಯುಷು ವಿದ್ಯೆ. ವಿದ್ಯಾವಂತನಾದ ಅಂತ ಹೇಳಿದ್ರೆ ಯಶೋವಂತನಾಗುತ್ತಾನೆ. ಯಶೋವಂತನಾದ ಅಂತ ಹೇಳಿದ್ರೆ ಬಲವಂತನಾಗಿ ಆಗ್ತಾನೆ. ಹಾಗಾಗಿ ನಮಸ್ಕಾರದ ಪರಿಕಲ್ಪನೆ ಮಾಡಬೇಕು ಗುರುಗಳಿಗೆ, ಹಿರಿಯರಿಗೆ. ಆ ಗುರುವಿನ ಮಹತ್ವವನ್ನು ಅರಿಬೇಕು. ಇನ್ನು ಲಿಂಗ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಪೂಜ್ಯವಾಗಿರ್ತಕ್ಕಂಥದ್ದು ಯಾವ ನಮಗೆ ಇಷ್ಟಲಿಂಗ. ಅದಕ್ಕೆ ಶರಣ ಮುಕ್ತಿನಾಥ ಅವರು ತಮ್ಮ ಒಂದು ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ವೀರಶೈವರ ದಿನಚರಿಯಾಗಿರಬೇಕು ಅಂತೇಳಿ. ದುಸ್ವಪ್ನವ ಕಾಣದಿರಿ, ದುರ್ವಿಕಾರದಲ್ಲಿ ಕೂಡದಿರಿ, ಮನೋವಿಕಾರದಲ್ಲಿ ಹರಿದಾಡದಿರಿ, ಪಂಚಾಕ್ಷರಿಯ ಜಪಿಸಿ ಷಡಕ್ಷರಿಯ ಸಂಬಂಧಿಸಿಕೊಳ್ಳಿ, ಮೂಲ ಮಂತ್ರ ವಾಕ್ಮನ್ಯ ವೇದಿಸಿಕೊಳ್ಳಿ, ಮರೆಯದಿರಿ ಗುರು ಪೂಜೆಯ, ತೊರೆಯದಿರಿ ಗುರುವಾಜ್ಞೆಯ, ಅರಿತು ಮರೆಯದಿರಿ ಚರ ಸೇವೆಯ, ಇಂದು ತ್ರಿಗುಣವ ನೆರೆನಂಬಿ ಶುದ್ಧ ಸಿದ್ಧ ಪ್ರಸಿದ್ಧ ಕುರುಂಗೇಶ್ವರನ ಕೂಡಬಲ್ಲಡೆ. ದುಸ್ವಪ್ನವ ಕಾರಣದಲ್ಲಿ ಅಂತ ಹೇಳ್ತಾರೆ. ಮನಸ್ಸು ವಿಕಾರ ಆಗಬಾರ್ದು. ನಾವು ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಒಳ್ಳೆಯ ಆಲೋಚನೆಗಳಿಂದ ಒಳ್ಳೆಯದೇ ಕಾರ್ಯಗಳು, ಒಳ್ಳೆಯ ಸ್ವಪ್ನಗಳು ಬರ್ತದೆ, ಒಳ್ಳೆಯದನ್ನೇ ಮಾಡಬೇಕು. ದುರ್ವಿಕಾರದಲ್ಲಿ ಕೂಡದಲ್ಲಿ ರಜನ ಹೇಳಿದರು, ಕೆಟ್ಟ ವಿಚಾರಗಳನ್ನ ಮಾಡಬಾರ್ದು ಅಂತೇಳಿ. ನಾವು ಯಾವುದನ್ನ ಮಾಡ್ತೇವೋ ಅದೇ ರಾತ್ರಿ ಸ್ವಪ್ನದ ರೂಪದಲ್ಲಿ ಬರ್ತದಂತೆ. ದುರ್ವಿಕಾರದಲ್ಲಿ ಕೂಡದಲ್ಲಿ, ಮನೋವಿಕಾರದಲ್ಲಿ ಹರಿದಾಡದಲ್ಲಿ. ಮತ್ತು ಮನಸ್ಸು ನಿಯಂತ್ರಣ ಮಾಡಬೇಕು ಅಂದ್ರೆ ಸಾಧ್ಯ ಇಲ್ಲ, ಅದು ಬಹಳ ಕಷ್ಟ ಇದೆ. ಅದಕ್ಕೆ ಅಷ್ಟಾವರಣಗಳಾಗಿ ಕೌಂಟನ್ನು ಕೊಟ್ಟಿದ್ದಾರೆ. ಒಂದು ಸಣ್ಣ ಸಸ್ಯನ ನೆಟ್ವಿ ಅಂತ ಹೇಳಿದ್ರೆ ಅದನ್ನ ಬೆಳೆಸಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಒಂದು ಬೇಲಿಯನ್ನ ಹಾಕ್ತೇವೆ. ಬೇಲಿನ ಹಾಕ್ತಾ ಇದ್ರೆ ಅದು ಬೆಳೀತದೆ. ಯಾಕೆಂದ್ರೆ ಅದು ಬೇರೆ ಯಾವುದಾದ್ರೂ ತೊಂದರೆ ಆಗದಂತೆ ಸಂರಕ್ಷಣೆಗೋಸ್ಕರವಾಗಿ ಅದು ಮರ ಆದ್ಮೇಲೆ ಒಂದು ಎಮ್ಮಿ ತಂದು ಕಟ್ಟಿದ್ರೆ ಎಮ್ಮಿ ಏನು ಮಾಡಲ್ಲ. ಅದನ್ನ ನಾವು ಪ್ರಬುದ್ಧರಾಗಿ ಮನಸ್ಸು
ಪೂರ್ವದಲ್ಲಿ ಈ ಅಷ್ಟಾವರಣಗಳು ಬೇಕು. ದುಸ್ವಪ್ನವ ಕಾಣದೆ ದುರ್ವಿಕಾರದಲ್ಲಿ ಕೂಡದಿರಿ, ಮನೋವಿಕಾರದಲ್ಲಿ ಹರಿದಾಡದಿರಿ, ಮನಸ್ಸನ್ನ ನಿಗ್ರಹ ಮಾಡಿ ಅಂತ. ಯಾಕಂದ್ರೆ ಮನಸ್ಸೇ ಎಲ್ಲದರ ಮೂಲ. ಅಂಧನವ ನೇರಿದ ಸ್ವರ್ಣಗನಂತೆ ಕಣ್ಣಡೆ ಬಿಡಲು ತನ್ನ ಮುಂದಿನ ಸ್ವಭಾವವನ್ನು ಸುಡು ಸುಡು ಮನವಿದ ವಿಷಯಕ್ಕೆ ಹರಿಯುವುದು ಮೃಡ ನಿಮ್ಮ ನನುದಿನ ನೆನೆಯಲಿ ಎಂದು ಅಂತ ಹೇಳ್ತಾರೆ. ಭಗವಂತನ ಧ್ಯಾನ ಮಾಡಬೇಕು ಅಂದ್ರೆ ಮಾಡ್ತಾರೆ ಅಂತ ಹೇಳ್ತಾರೆ. 5 ನಿಮಿಷ ಕುಂದರೆ ಅಂದ್ರೆ ಅರ್ಧ ಗಂಟೆ ಕುಂದಿರ್ತಾರೆ ಅಂತ ಕುಂತಾಗ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಅನುಸಂಧಾನವನ್ನೇ ಮಾಡಿಲ್ಲ. ಕೈಯೊಳಗೆ ಇಷ್ಟಲಿಂಗವನ್ನು ಹಿಡಿದುಕೊಂಡು ನಿರ್ನಿಮೇಷ ದೃಷ್ಟಿಯಿಂದ ಅದನ್ನು ನೋಡಿ ಅದರ ಆನಂದದ ಅನುಭೂತಿ ಮಾಡಿದೆ ಅಂದ್ರೆ ಸಾಧ್ಯತೆಗಳಿಲ್ಲ. ಅದಕ್ಕೆ ಹೇಳ್ತಾರೆ, ನೀವು ಪ್ರಯತ್ನ ಪೂರ್ವಕವಾಗಿ ಚಿಂತನವನ್ನ ಮಾಡಿ ದುಸ್ವಪ್ನವ ಕಾಣದಲ್ಲಿ ದುರ್ವಿಕಾರದಲ್ಲಿ ಕೂಡದಲ್ಲಿ ಆ ಮನಸ್ಸನ್ನು ನಿಗ್ರಹ ಮಾಡುವುದು ಅಷ್ಟಾವರಣಗಳು ಬೇಕು. ಮತ್ತೇನ್ ಬೇಕು? ಪಂಚಾಕ್ಷರಿ ಜಪಿಸಿ ನಮಃಶಿವಾಯ ಅಂತಕ್ಕಂಥ ಮಂತ್ರ ಏನಿದ್ದಲ್ಲ ಆ ಮಂತ್ರವನ್ನ ಸದಾಕಾಲ ಜಪ ಮಾಡಿ ಅದಕ್ಕೆ ಷಡಕ್ಷರಿಗೆ ಸಂಬಂಧಿಸಿಕೊಳ್ಳಿ, ಓಂಕಾರವನ್ನು ಸೇರಿಸಿಕೊಳ್ಳಿ. ತೊರೆಯದಿರಿ ಗುರುವಾಜ್ಞೆ, ಗುರುಗಳು ಆಜ್ಞೆ ಮಾಡಿರ್ತಾರಲ್ಲ ಆಜ್ಞಾ ಪ್ರಕಾರವಾಗಿ ನಾವು ಕಾರ್ಯವನ್ನು ಮಾಡಬೇಕು. ಮರೆಯದಿರಿ ಶಿವಪೂಜೆನ ಪ್ರತಿನಿತ್ಯ ಮಾಡಬೇಕು. ಈ ಎಲ್ಲ ಕಾರ್ಯಗಳನ್ನು ಮಾಡಿದೆ ಅಂತ ಹೇಳಿದ್ರೆ ಶುದ್ಧ ಸಿದ್ಧ ಪ್ರಸಿದ್ಧ ಗುರುಮುಖೇಶ್ವರನ ಕೂಡಬಲ್ಲ ಮುಕ್ತಿಯ ಮಾರ್ಗಕ್ಕೆ ನಾವು ಹೋಗುತ್ತೇವೆ. ಅದಾಗ ಲಿಂಗ ಪೂಜೆಯನ್ನು ಮಾಡಬೇಕು. ಇಷ್ಟಾರ್ಥ ಪ್ರದಾಯಕ ಲಿಂಗ ಇಷ್ಟಲಿಂಗ ಅಂತ ಹೇಳ್ತಾರೆ. ಇಷ್ಟ ಇದೆ ಅಂತಂದ್ರೆ ನಮ್ಮ ಎಲ್ಲ ಇಷ್ಟಗಳನ್ನ ಕರುಣಿಸುವಂತಹದ್ದು ಇಷ್ಟಲಿಂಗ. ಶಿಲಾ ರೂಪದಲ್ಲಿರ್ತಕ್ಕಂಥ ಲಿಂಗವನ್ನು ಯಾಕೆ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನ ತ್ವಿಷಂತಿ ನ ಯಾಚಂತೆ ಪರನಿಂದ ನ ಕೊರುವತೆ ಅನಾಭೂತ ನ ಜಾಯಂತೆ ತೇನ ಅಶ್ವಾನೋಪಿ ದೇವತ ಅಂತ ಹೇಳ್ತಾರೆ. ನಮ್ಮ ದೇವರ ಜಗಳ ಅನೇಕ ದೇವರುಗಳನ್ನ ತಂದಿರ್ತಾರೆ. ಆದ್ರೆ ದೇವರುಗಳಿಂದ ಜಗಳ ಮಾಡಿದವ? ದೇವರು ಯಾವತ್ತೂ ಜಗಳ ಮಾಡಿಲ್ಲ. ಅಲ್ಲಿ ನಾವು ಒಂದಂತ ಅನೇಕ ಧರ್ಮವನ್ನು ಅನುಸರಣೆ ಮಾಡೋದು ಕೊಂತ್ರ ಸುಮ್ಮನಿರ್ತಾವ. ನಾವು ಜಗಳ ಮಾಡುತ್ತೇವೆ, ದ್ವೇಷವನ್ನ ಮಾಡಬಾರದು ಭಕ್ತನಾದಂತ. ನಾ ಯಾಚಂತೆ ನಮ್ಮ ಅನೇಕ ದೇವರ ನಮಗೆ ಹೇಳಿದ್ವಲ್ಲ ಅಂತ ಕೇಳಿದ್ರೆ ನಾವು ಕೂಡ ಯಾರನ್ನು ಏನನ್ನು ಬೇಡಬಾರದು. ಪರನಿಂದ ನ ಕೊಡುವತೆ, ಇನ್ನೊಬ್ಬರ ನಿಂದೆಯನ್ನು ಮಾಡಬಾರದು. ಅನಾಭೂತ ನಶಯಾಂತೆ, ಕಡಿದಂಗೆ ಯಾರ ಮನೆಗೆ ಹೋಗಬಾರದು. ನಾವು ದೇವರೆಲ್ಲ ಕರ್ಕೊಂಬಂದಾಗ ಬಂದವ್ರಿ. ಅಂದ್ರೆ ಇಂಥ ಧಾರ್ಮಿಕ ಸಮಾರಂಭಗಳಿಗೆ ಕರೆದಂಗೆ ಬರ್ಬೇಕು, ಆದರೆ ವೈಯಕ್ತಿಕ ಕಾರ್ಯಕ್ಕೆ ಹೋಗಬಾರದು. ಅದಕ್ಕೆ ನಾವು ಇನ್ನೊಬ್ಬರ ಚಿಂತೆಯನ್ನು ಮಾಡಬಾರದು. ಲಿಂಗ ಪೂಜಾ ನಿಷ್ಠರಾಗಬೇಕು. ಗುರು ಆಹಾರವ ಕಿಡಿದು ಮಾಡಿರಣ್ಣ, ಆಹಾರವ ಕಿಡಿದು ಮಾಡಿರಣ್ಣ, ಆಹಾರದಿಂದ ವ್ಯಾಧಿ ಅಪ್ಪಿಬರುವುದಯ್ಯ. ಆಹಾರದಿಂದ ನಿದ್ರೆಯಿಂದ ತಾಮಸ ಅಜ್ಞಾನ ಮೈ ಮತ್ತೆ ಇದರ ಕಡೆ ಲಕ್ಷ್ಯವನ್ನು ಕೊಡ್ರಿ. ಇಲ್ಲ ಅಂತ ಹೇಳಿದ್ರೆ ತನುಪು ರುಚಿಯ ಆಧಾರವಾಗ್ತದೆ, ಶರೀರ ಅಂದ್ರೆ ರೋಗ ತೋರ್ಮಣೆ ಅಂತ. ಹಾಗಾಗಿ ನಾವು ಹಾಗೆ ಆಯುಷ್ಯ ಬಹಳ ಕಡಿಮೆ ಇದೆ. ವರುಷ 100 ಆಯುಷ್ಯ, ಅದರೊಳಗೆರಡು ಕಳೆದ 50 ವಾರ್ತೆಗೆ ಬಾಲ್ಯ ಕೌಮಾರದಲ್ಲಿ 30, 2 ಸಂದದ ಬಳಿಕ 20 ವರ್ಷ, ಅದರೊಳಗಾಗದಂತ ಕಾರಣಗಳನ್ನು ತೋರಿ ರಕ್ಷಿಸೋ ನಮ್ಮ 100 ವರ್ಷ 50 ವರ್ಷಗಳಿಗೆ ಉಳಿದು 55 ವರ್ಷ. ಅದರ ಬೆಳಗ್ಗೆ ದೊಡ್ಡದಾಗಿ ನೌಕರಿ ಮಾಡಿ ಉಳಿದು ಎಷ್ಟು ವರ್ಷ? 30 ವರ್ಷ ಕಳೆದೇ ಹೋಯಿತು. ಉಳಿದು 25 ವರ್ಷ. ಎಣಿಸಲು ಶತವರ್ಷದ ಭ್ರಮೆ ಎಂದು ಕೇಳೋದು. ಎಣಿಸಕ್ಕೂ 100 ವರ್ಷ ಕಲ್ತದೆ, ಲೆಕ್ಕ ಬಂದಿಲ್ಲಪ್ಪ. ಇರುವುದರೊಳಗಾಗಿ ನೀವು ಧರ್ಮವನ್ನು ಆಚರಣೆ ಮಾಡಿ. ಧರ್ಮೋ ಹಿ ದೇಶ ಅಧಿಕೋ ವಿಶೇಷ. ಹಾಗಾಗಿ ಈ ಅಷ್ಟಾವರಣಗಳನ್ನು ಮೊದಲು ನಾವು ಅರಿತುಕೊಂಡು ಜೀವನವನ್ನು ನಡೆಸಿದೆ ಅಂತ ಹೇಳಿದ್ರೆ ಜೀವನ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಕೂಡ ತಿಳಿದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಮಾತಿನೊಂದಿಗೆ ನನ್ನ ಮಾತನ್ನ ಮುಕ್ತಾಯ ಮಾಡಿದ್ದೇನೆ. ಶ್ರೀಯುತರ ಡಿ ಸಿದ್ದೇಶ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಶಶಿಕಲಾ ಮೂರ್ತಿ ರಾಜ್ಯ ಘಟಕದ ಕಾರ್ಯದರ್ಶಿಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳಬಹುದು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹರಿಯಾಣ ತಾಲೂಕು ಘಟಕದಿಂದ ತಾಲೂಕು ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದಷ್ಟು ಸಮಾಜಮುಖೇನ ಮಾತುಗಳನ್ನು ಹಾಡಿ ಕೆಲಸದ ನಿರ್ಮಿತ ಹೋಗಿರ್ತಕ್ಕಂಥ ಅವರನ್ನು ಮಾಡೋದು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ನನ್ನ ಸಮಾಜ ಬಾಂಧವರ ಹಿರಿಯರಿಗೂ ಮಹಿಳೆಯರಿಗೂ ನನ್ನ ಎಲ್ಲ ಅಣ್ಣ ತಮ್ಮನ್ನು ಹೊಂದಿಸುತ್ತಾ ನಾವೆಲ್ಲರೂ ನಿಶ್ಶಬ್ದತೆಯಿಂದ ಈ ಕಾರ್ಯಕ್ರಮಕ್ಕೆ ಗೌರವವನ್ನು ತಂದುಕೊಡ್ಬೇಕಂತ ಹೇಳ್ತಾರೆ. ಮೊದಲನೇದಾಗಿ ತಾಲೂಕು ಘಟಕದ ಅಧ್ಯಕ್ಷರು ಶ್ರೀಮಂತವರು ಮತ್ತು ಅವರ ಇಡೀ ತಂಡ ನನ್ನನ್ನು ಸಂಪರ್ಕಿಸಿ ಕಾರ್ಯಕ್ರಮದ ತಯಾರಿ, ಅದರ ಯಾವ ರೀತಿ ರಚನೆ ಮಾಡಬೇಕು ಅನ್ನೋ ವಿಚಾರವಾಗಿ ನನ್ನನ್ನು ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮ
ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಮುಖ್ಯವಾಗಿ ನಮ್ಮ ಹಿರಿಯರು ಮಾತಾಡಿದರು, ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೆ ಈಗ ತಾನೇ ಧರ್ಮ ಬೋಧನೆಯನ್ನು ಮಾಡಿದರು. ಮಹಿಳೆಯರು ಮತ್ತು ಯುವಕರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಮಹಾಸಭೆಯಿಂದ ಬಂದ ತಕ್ಷಣ ತಮಗೆ ಎಲ್ಲರೂ ಒಂದು ಪ್ರಶ್ನೆ ಮಾಡ್ತಾರೆ, ಇನ್ನೊಂದು ಕೆಲಸ ಸದಸ್ಯತೆ ಅಭಿಯಾನ. ನಾವು ಮಹಾಸಭೆಗೆ ಸದಸ್ಯರಾದ್ರೆ ನಮಗೆ ಏನ್ ಸಿಗ್ತದೆ ಅಂತ ಕೇಳ್ತಾರೆ. ನಮಗೆ ಯಾವ ಹುದ್ದೆ ಕೊಡ್ತೀರಾ ಅಂತ ಕೇಳ್ತಾರೆ. ಹೆಚ್ಚಿಗೆ ಹಣ ಕೊಟ್ಟರೆ ನಮ್ಗೆ ಯಾವ್ದಾದ್ರು ಅಧಿಕಾರ ಕೊಡ್ತೀರಾ ಅಂತ ಕೇಳ್ತಾರೆ. ಅಥವಾ ನನಗೆ ಸ್ಥಾನಮಾನ ಕೊಡ್ತೀರಾ ಅಂತ ಕೇಳ್ತಾರೆ. ನಾನು ನೇರವಾಗಿ ಅಧ್ಯಕ್ಷ ಆಗ್ಬೋದು ಅಂತ ಕೇಳೋ ಪ್ರಶ್ನೆ ನಿಮ್ಗೆ ಎಲ್ಲರಿಗೂ ಬಂದಿದೆ ಅಲ್ವಾ? ಆದ್ರೆ ನೀವು ಹೇಳಬೇಕು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇಡೀ ದೇಶದಲ್ಲಿ ಕೇವಲ 2 ಲಕ್ಷ ಜನ ಸದಸ್ಯರು ಮಾತ್ರ ಇದ್ದಾರೆ. ಮೊನ್ನೆ ಕಳೆದ ಚುನಾವಣೆ ಮುನ್ನ ಮತ್ತು ಚುನಾವಣೆ ನಂತರ 35,000 ಹೆಚ್ಚು ಸದಸ್ಯತ್ವ ನೋಂದಣಿ ಆಗಿದೆ. ಅದು ಈ ವರ್ಷದಲ್ಲಿ. ಅದು ನಿಜಕ್ಕೂ ನಾವು ಖುಷಿ ಪಡೋದಲ್ಲ, ಇನ್ನು ಹೆಚ್ಚಿಗೆ ಆಗ್ಬೇಕು. ಯಾಕಂದ್ರೆ ನಾವು ಜಾತಿ ಗಣತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಗೆ ಏನಿದೆ, ಯಾಕೆಂದ್ರೆ ನಮ್ಮಲ್ಲಿ ನಾವು ವೀರಶೈವ ಲಿಂಗಾಯತ ಸಮಾಜ ಒಗ್ಗೂಡದೆ ಹೋದ್ರೆ ಯಾವ ಅಧಿಕಾರವನ್ನ, ಯಾವ ಸ್ಥಾನಮಾನ ಯಾವುದು ಬರಲ್ಲ. ಒಂದು ಮಾತು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಯಾರ ಅಧಿಕಾರಕ್ಕೋಸ್ಕರ, ಯಾರ ಸ್ಥಾನಮಾನಕ್ಕೋಸ್ಕರ ಏನಾದ್ರೂ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅದು ಯಾವುದು ಶಾಶ್ವತವಲ್ಲ. ನಾವು ಮಾಡ್ತಕ್ಕಂಥ ಸೇವೆ ಶಾಶ್ವತ. ನಾವು ಇವತ್ತು ಅಧಿಕಾರದಲ್ಲಿ ಇರ್ತೀವಿ, ಹೋಗ್ತೀವಿ, ಆದ್ರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾತ್ರ ಶಾಶ್ವತವಾಗಿರುತ್ತೆ. ಅದು ಇವತ್ತು ನಾಳೆ ಮುಂದೆ ಕೂಡ ಶಾಶ್ವತ ಇರುತ್ತೆ. ಇದು ಕೇವಲ ನಮಗಷ್ಟೇ ಸೀಮಿತವಾಗಬಾರ್ದು, ಮುಂದಿನ ನಮ್ಮ ಮಕ್ಕಳ ಪೀಳಿಗೆಯವರು ಕೂಡ ಈ ಮಹಾಸಭೆ ಯಾವತ್ತೂ ಶಾಶ್ವತ. ಯಾಕಂದ್ರೆ ಆನಂದ ಕುಮಾರಜ್ಜಿ ಅವರ ಆಶಯ, ಅವರೆಲ್ಲ ಜೋಡಣೆ ಕಟ್ಟಿಕೊಂಡು ಸಮಾಜವನ್ನು ಕಟ್ಟಿದ್ದಾರೆ. ಇವತ್ತು ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವ್ಯವಹಾರಿಕವಾಗಿ ಎಲ್ಲ ರೀತಿಯಿಂದಲೂ ಮುಂದೆ ಇರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮವರ ಕಾಲನ್ನ ನಾವೇ ಇರೋದ್ರಲ್ಲಿ ಮುಂದೆನೂ ಕೂಡ ಇದ್ದೇವೆ. ದಯಮಾಡಿ ಇವತ್ತು ಮಹಿಳಾ ಮತ್ತು ಯುವಕರು ನೀವಿಬ್ಬರು ಕೂಡ ಸಮಾಜದ ಕಣ್ಣುಗಳಾಗಿ ನೀವು ಕೆಲಸ ಮಾಡಬೇಕು. ಇನ್ನೊಬ್ಬರ ಕಾಲನ್ನು ಎಳೆಯುವ ಕೆಲಸ, ಇನ್ನೊಬ್ಬರು ಒಂದು ಸ್ಥಾನಕ್ಕೆ ಹೋಗ್ತಾರೆ ಅಂತಂದ್ರೆ ಅದು ತುಳಿಯ ಕೆಲಸ ನಾವು ಯಾವತ್ತೂ ಮಾಡಬಾರ್ದು. ಅರ್ಥ ಮಾಡಿ, ಇವತ್ತು ನಾನು ಇನ್ನೊಬ್ರು ತೊಳೆದ್ರೆ ನನಗೆ ಇನ್ನೊಬ್ರು ಇರ್ತಾರೆ, ಇದು ಮುಂದೆ ಎಡ್ಕೊಂಡು ಬರ್ತಾರಂತೆ. ದಯಮಾಡಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಇದೆಲ್ಲಕ್ಕಿಂತ ಮಠಮಾನ್ಯರು ತ್ರಿವಿಧ ದಾಸೋಹ ಒಂದು ಪರಿಕಲ್ಪನೆಗೆ ಕೂಡ ಇಡೀ ವಿಶ್ವಕ್ಕೆ ಹೆಗ್ಗಳಿಕೆಯನ್ನು ತಂದುಕೊಟ್ಟಿದೆ. ನಾವು ನೀವೆಲ್ಲ